ಇವತ್ತು ಕೊನೆಯ ದಿನ, ಈ ಒಂದು ಶಿಕ್ಷಣ ದಿನ. ಇಲ್ಲಿಗೆ 21 ದಿನಗಳ ಕಾಲ, ಒಂದು ಮಂಡಲ ಕಾಲ ನಾವು ಧ್ಯಾನವನ್ನ ಸಂಪನ್ನಗೊಳಿಸಿದ್ದೀರಿ. ಈ 21 ದಿನಗಳ ಕಾಲ ನೀವು ಏನನ್ನ ಈ ಧ್ಯಾನದಿಂದ ಪಡೆದಿದ್ದೀರಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಒಂದೊಂದು ಲೈನಲ್ಲಿ ಸ್ವಲ್ಪ ವಿವರಣೆ ಕೊಡ್ತಾ ಬಂದ್ರೆ ನಾವು ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗತ್ತೆ. ಆದ್ದರಿಂದ ದಯವಿಟ್ಟು ಯಾರು ತಪ್ಪಿಸ್ಕೊಳ್ದಿರಾ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ವಿವರಣೆ ಕೊಡ್ತಾ ಒಬ್ಬೊಬ್ಬರೇ ಬನ್ನಿ. ಯಾವ ರೀತಿ ನಿಮ್ಗೆ ಇದರಿಂದ ಅನುಭವ ಆಯ್ತು, ಎಷ್ಟು ನಿಮಗೆ ಸಂತೃಪ್ತಿ ಆಯ್ತು, ಇನ್ನು ಮತ್ತೆ ಮುಂದೆ ಏನ್ ಮಾಡ್ಬೇಕು, ಇಷ್ಟು ವಿವರಗಳನ್ನ ನಿಮ್ಮಿಂದ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಓಟು ಭಾರತಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇವತ್ತು 21 ದಿನದ ಕಾರ್ಯಕ್ರಮದ ಕೊನೆಯ ದಿನ. ಹಾಗಾಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಒಂದು ಚುಟುಕಾಗಿ ಹೇಳ್ತಾ ಬನ್ನಿ ಮಾಸ್ಟರ್ಸ್. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮಾಲತಿ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. 21 ದಿವಸ ಹೆಂಗಾತು ಅಂತ ಗೊತ್ತಾಗ್ಲಿಲ್ಲ. ಲಘು ಹೋಗ್ಬಿಡ್ತದ 21 ದಿವಸ. ಸೂಪರ್ ಇತ್ತು. ಇದರಿಂದ ತುಂಬಾ ಖುಷಿ. ಆಮೇಲೆ ಚಕ್ರ ಧ್ಯಾನ ಇದನ್ನೆಲ್ಲ ಮಾಡ್ಲಿಕ್ಕೆ. ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂದ್ರ, ಆ ಸ್ವರ ವಿಜ್ಞಾನದ ಮುಂಜಾನೆ ಹೇಳ್ತಾರಲ್ಲ, ಅದ್ನೊಮ್ಮೆ ಒಂಚೂರು ಕ್ಲಾಸ್ ಮಾಡ್ರಿ. ಈ ತಿಂಗಳು, ಮುಂದಿನ ತಿಂಗಳು 1ನೇ ತಾರೀಕಿಂದ ಶುರು ಮಾಡ್ತಿರಲ್ಲ, ಆಗ್ಬೋದು. ನಮ್ ಗಡಿಬಿಡಿ ಒಳಗ ಮುಂಜಾನೆ ಅದು ಆಂಗ್ಲಲ್ಲಿ ಲಕ್ಷ್ಯ ಕೊಡ್ಲಿಕ್ಕೆ. ಅದಕ್ಕೆ ಸರ್ ನೀವ ಕೇಳ್ಕೊಂಡು ನಮ್ಗೆ ಇಷ್ಟೊತ್ನಾಗ ಒಂಚೂರು ಮಾಡಿದ್ರೆ ಚಲೋ ಆಗ್ತದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ನನಗೆ ಇನ್ನೊಂದು ಕ್ಲಾಸ್ ಅದ, ನಾ ಅಲ್ಲಿ ಹೊರಗೆ ಹೋಗ್ತೀನಿ, ತಪ್ಪು ತಿಳ್ಕೊಬೇಡ್ರಿ. 12ವರೆಗೆ ಉಮಾರಾಣಿ ಅವ್ರ ಕ್ಲಾಸ್ ಅದ ನನಗ. ವಾರಕ್ಕೆ 2 ದಿವಸ ಇರ್ತದ. ಅದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಚಂದನಾ ಮ್ಯಾಮ್. ಹೊಸಬ್ರು ಅನ್ಕೋತೀನಿ ಇವರು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಇವತ್ತಿಂದ ಬಂದಿದ್ದಾರೆ ಅನ್ಕೋತೀನಿ ಹೊಸಬ್ರು. ಇಲ್ಲ ಹೊಸಬ್ರೇನಲ್ಲ, ಹಳಬ್ರೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದ್ಸರಿ ನೋಡಿದೀನಿ ಅಂತ ಅನಿಸ್ತಾ ಇದೆ. ಮೇಡಮ್ ಆನ್ ಮಾಡ್ಕೊಳ್ಳಿ. ಯಾವ ಕ್ಲಾಸ್ ಅಲ್ಲಿ ಅಂತ ಗೊತ್ತಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ. ನನ್ನ ಕರ್ದಿದ್ ನೀವು? ಹೌದು ಮೇಡಮ್. ನಿಮ್ಮನ್ನೆಲ್ಲ ಯಾರೋ ಚಂದ್ರಮ್ಮ ಅಂತ ಅವ್ರನ್ನ ಕರೆದ್ರು. ಚಂದನ ಅಂದಂಗ್ ಕೇಳಿಸ್ತು. ಇಲ್ಲಿ ಸೌಂಡ್ ಸ್ವಲ್ಪ ಇದ್ದಾರೆ. ಮಾತಾಡಿ. ನಮಸ್ತೆ. ನಾನು ಮಾತಾಡ್ಸಿದ್ದೀನಿ ನಿಮ್ಮನ್ನ, ವೆಂಕಟರಮಣ್ಣ. ನಿಮ್ಮನ್ನ ಮಾತಾಡ್ಸಿದ್ದೀನಿ. ಚೆನ್ನಾಗ್ ಬರ್ತಾ ಇದೆನಾ? ಚೆನ್ನಾಗ್ ನಡ್ಸ್ಕೊಡ್ತಾ ಇದ್ದೀರಾ ನೀವು? ಈಗ ನಾನ್ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಧ್ಯಾನ ಮಾಡ್ಕೊಂಡು ನಿದ್ದೆ ಹೋಗಿದ್ದೀನಿ. ಅದನ್ನ ಗಮನಿಸ್ತಾನೆ ನಾನು ಹೇಳಿದೆ, ನಿದ್ದೆ ಮಾಡ್ತಾ ಇಲ್ಲ, ಎಚ್ಚರಿಕೆಯಿಂದ ಇದ್ದೀವಿ ಅಂತ. ಅದು ನನ್ನ ಗಮನಕ್ಕೆ ಬಂದಾಗ್ಲೇ ನಾನು ಹೇಳೋದು. ಅದಕ್ಕೆ ಹೇಳೋದು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ಎಚ್ಚರಿಕೆ ಮಾಡುವಂತ ಕೆಲಸ ನಮ್ಗೆ ಇರ್ತದೆ ಅಂತ ಹೇಳೋದಕ್ಕೆ ನಾನು ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರಾದ್ರೂ ಜಾಸ್ತಿ ತೂಗ್ಸೋ ತಲೆ ತಕಡಿಗೆ ಹಾಕಿದ್ದೀರಿ ಅಂತ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ನಾನು ಎಚ್ಚರಿಕೆ ಕೊಡೋಕೆ ನಂಗೆ ಅನುಕೂಲ ಆಗುತ್ತೆ. ಬೆಳಗ್ಗೆನು ಚೆನ್ನಾಗ್ ಬಂತು ಕ್ಲಾಸ್. ಗುರೂಜಿ ಚೆನ್ನಾಗಿ ನಡೆಸ್ಕೊಟ್ರು. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸರ್ಗೂ ನಮಸ್ತೆ. ಸರ್ಗೂ ನಮಸ್ತೆ. ಕಾಣಿಸ್ತಾ ಇಲ್ಲ ಸರ್. ನಾನು 10 ದಿವಸ ಆಯ್ತು ಬಂದು ಧ್ಯಾನಕ್ಕೆ. ನನಗೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಬೆನಿಫಿಟ್ ತಗೊಂಡೆ ನಾನು. ಅಂದ್ರೆ ಇನ್ನ 10 ದಿವಸ ಮಿಸ್ ಮಾಡ್ಕೊಬಿಟ್ಟೆ ಅನ್ಕೊಂಡೆ. 11 ದಿವಸಕ್ಕೆ ನಮ್ ಭಾರತಿ ಮೇಡಮ್ ಎಲ್ಲ ಏನೇನೋ ಹೇಳ್ಕೊಟ್ಟಿದ್ದು, ಅದ್ರಲ್ಲೂ ಚೆನ್ನಾಗಾಯ್ತು. ನನ್ಗೆ ತುಂಬಾ ಚೆನ್ನಾಗಿ ಧ್ಯಾನ ಮಾಡಿಸ್ತಾ ಇದ್ದೀರಾ ಸರ್. ಇದು ಮುಂದೆ ಇನ್ನ ಚೆನ್ನಾಗಿ ಮಾಡಿಸ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ಇನ್ನ ಚೆನ್ನಾಗಾಗುತ್ತೆ ಎಲ್ರಿಗೂ. ಥ್ಯಾಂಕ್ ಯು. ನೆಕ್ಸ್ಟ್. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ನಾನು ಇವತ್ತ ನನ್ಗೆ ಗೊತ್ತಿದ್ದಿಲ್ಲ, ಬಟ್
ಲಾಸ್ಟ್ ಡೇ ಜಾಯ್ನ್ ಆಗಿದ್ದೀನಿ. ಬಟ್ ನಾವು ಎಲ್ಲಾ ಕಡೆ ಜಾಯ್ನ್ ಆಗ್ತೀನಿ ಮೇಡಮ್, PCSB ಅಲ್ಲಿ. ಆಕ್ಚುಲಿ ನಾನು ಇವರು ನಮ್ಮ ರಂಗನಾಥ್ ಸರ್ ಜೊತೆಗೆ ನಾವು ಮಾತಾಡಿದ್ದೆ, ಅಲ್ಲೇ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ ಮೇಡಮ್. ಬಟ್ ಬರ್ತಾ ಇದ್ದೀನಿ. ಬಂದ್ರೆ ಅಲ್ಲಿ ಶನಿವಾರ ಬರ್ಬೇಕಾ ಮೇಡಮ್? ಸರ್ ಶನಿವಾರ ನೀವು ಒಂದು ಫೋನ್ ಮಾಡಿ ಹೋಗಿ ಸರ್, ಅಲ್ಲಿ ಗುರುಜಿ ಇರ್ತಾರೆ, ಅವೈಲಬಲ್ ಇರ್ತಾರೆ. ಅಲ್ಲೇ ಪೇಷಂಟ್ ಇರ್ತಾರ್ರಿ? ಹಾಗಾಗಿ ನೀವು ಒಂದ್ಸತಿ ಕಾಲ್ ಮಾಡಿ, ಫೌಂಡೇಶನ್ ಒಂದ್ಸತಿ ಕಾಲ್ ಮಾಡಿ ಹೋಗಿ ಸರ್. ಹೌದಾ ಮೇಡಮ್? ಹೌದು ಸರ್. ಹಾ, ಒಳ್ಳೆ. ಅದಕ್ಕೆ ನಾ ನಿನ್ನೆ ಮೊನ್ನೆ ಹೇಳಿದೆ, ಇಲ್ಲಿ ಒಂದು ನಾವು ಸೆಂಟರ್ ಮಾಡಿದಾರೆ ಗುಲ್ಬರ್ಗ ನಮ್ದು. ಮಾತಾಡಿ ಕೇಳಿಸ್ತದೆ, ಮಾತಾಡಿ. ಇಲ್ಲಿ ಸೌಜನ್ಯ ಮೇಡಮ್ ಮತ್ತು ಅವರು ಮಿಸ್ಟರ್ ನಡೆಸ್ತಾ ಇದ್ದಾರೆ, ನಾವು ಹೋಗ್ತಾ ಇದೀವಿ. ಅದಕ್ಕೆ ಇವೆಲ್ಲ ನಿಮ್ಮ ಮಹತ್ತರ ಫೌಂಡೇಶನ್ ಒಳ್ಳೆ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದೇ ರೀತಿಯಾಗಿ ನಂಬಲ್ಲಿ ಯಾಕೆ ಮಾಡಬಾರ್ದು ಅಂತ ವಿಚಾರ ಬಂದಿತ್ತು ಸರ್. ಮಾಡಿ ಸಂತೋಷ. ಮಾಡಿದ್ರೆ ಅಲ್ಲ, ಎಲ್ಲಾ ಕಡೆನೂ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಅದೇನಂತಾರಲ್ಲ, ಬೆಟ್ಟದಷ್ಟು ಆಸೆ ಇಟ್ಕೊಳ್ಳೋದು, ಬೆಟ್ಟದಷ್ಟು ಆಸೆ ಇಟ್ಟೋದು ಒಳ್ಳೇದ ಮೇಡಮ್? ಒಳ್ಳೇದು ಸರ್. ಆಸೆ ಒಳ್ಳೇದು, ಅತಿ ಆಸೆ ಕೆಟ್ಟದ್ದು. ಹೌದೌದು. ಆಸೆ ಇಟ್ಕೊಳ್ಳೋಣ, ಅತಿ ಆಸೆ ಬೇಡ. ಈ ರೀತಿಯಾದ ಒಂದು ಎಲ್ಲ ಇದು ಕೊಡೋದು ಅಂತೂ ಇಟ್ಕೊಂಡಿವಿ ಮೇಡಮ್. ಈ ರೀತಿಯಾದ ನೀವೇನ್ ಕೊಡ್ತಾ ಇದೀರಲ್ಲ, ಅದ್ಭುತವಾದ ಕೊಡ್ತೀರಿ. ಪ್ರತಿಯೊಂದರಿಂದ, ಧ್ಯಾನದಿಂದ ಮತ್ತು ಇವೆಲ್ಲ ಅಕ್ಯುಪಂಕ್ಚರ್ ಇವೆಲ್ಲ ಪ್ರತಿಯೊಂದನು ಆ ಒಂದು ನಮ್ಗೆ ಏನು ಬೇಕು ಅದನ್ನ ಕೊಡ್ತಾ ಇದ್ದೀರಲ್ಲ ಸರ್. ಹೌದು. ಅದೇ ರೀತಿಯಾಗಿ ಎಲ್ಲ ನಿಮ್ಗೆ ಏನ್ ಬೇಕೋ ನಮ್ಮಿಂದ ನಾವು ಕೊಡೋದಕ್ಕೆ ತಯಾರಾಗಿದ್ದೀವಿ. ಆದ್ರೆ ಹೌದೌದು. ಪ್ರತಿಯೊಬ್ರು ಕ್ಲಾಸ್ ಅಲ್ಲಿ ತಪ್ಪಿಸ್ಕೊಳ್ದಿರ ಕ್ಲಾಸ್ ಅಟೆಂಡ್ ಮಾಡಿ. ನೀವು ಅಲ್ಲಿ ನಿಮ್ಗೆ ಯಾವ ರೀತಿ ಹೆಲ್ಪ್ ಬೇಕು, ಈ ತರ ಮಾಡೋಣ ಅಂದ್ರೆ ನಾವು ಯಾವಾಗ ಬೇಕಾದ್ರೂ ಬರೋದಕ್ಕೆ ಗುರೂಜಿಗಳು ಅನುಮತಿ ಕೊಡ್ತಾರೆ. ಒಂದ್ಸರಿ ಗುರೂಜಿನ ಭೇಟಿಯಾಗಿ ಆಮೇಲೆ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ಒಳ್ಳೆ ಸಲಹೆ ಕೊಡ್ತಾರೆ. ಆ ರೀತಿ ಮುಂದುವರಿಯೋಣ ಸರ್. ಧನ್ಯವಾದಗಳು. ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸವಿತಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಗೂ ಎಲ್ಲರಿಗೂ ಮಾಸ್ಟರ್ಸ್ಗಳಿಗೂ ಒಳ್ಳೆ ಜ್ಞಾನ ಕೊಡ್ತಿದ್ರಿ. ನಾನು 10 ದಿನ ಆಯ್ತ್ರಿ ಜಾಯಿನ್ ಆಗಕತ್ತು. ಪ್ರತಿದಿನ ಹೊಸ ಸಬ್ಜೆಕ್ಟ್ಗಳು ನಡೀತಾವ್ರಿ, ಎಲ್ಲಾ ಕೇಳತಿರ್ತೇವ್ರಿ. ಒಳ್ಳೆ ಜ್ಞಾನಗಳು ಇರ್ತಾವ್ರಿ. ಮತ್ತೆ ಅದ್ರೊಳಗ ನಾವ್ ಒಂದ್ 3-4 ದಿನ ಅಷ್ಟೇ ಧ್ಯಾನ ಮಾಡ್ತಿದ್ರಿ. ಸ್ವಲ್ಪ ಹೆಲ್ತ್ ಸರಿ ಇಲ್ಲದಕ್ಕಾಗಿ ನಿದ್ದೆ ಹೋಗುದ್ರಿ, ಒಂಥರ ಇದಾಗ್ತಿತ್ರಿ. 3-4 ದಿನ ಸ್ವಲ್ಪ ಚೆನ್ನಾಗಿ ಮಾಡೀನ್ರಿ ಧ್ಯಾನ. ಬರ್ತಾ ಸ್ವಲ್ಪ ಹೆಲ್ತ್ ಇದಾಗನ ಅದಕ್ಕಾಗಿ ಸರಿಯಾಗಿ ಧ್ಯಾನ ಮಾಡಕ್ ಆಗ್ಲಿಲ್ರಿ. ಆದ್ರ ಎಲ್ಲಾ ನಿಮ್ ಪ್ರೋಗ್ರಾಮ್ ಎಲ್ಲಾ ಕೇಳ್ತಿರ್ತೀನ್ರಿ, ಎಲ್ಲಾ ಮಾಡ್ತೀನ್ರಿ. ಒಳ್ಳೆ ಪ್ರೋಗ್ರಾಮ್ ಇರ್ತಾವ್ರಿ. ಎಲ್ಲಾರು ಪ್ರತಿ ದಿನ ಹೊಸವು ಇದು ಹೇಳ್ಕೊಡ್ತೀರಿ, ಕೇಳ್ತೇವ್ರಿ. ತುಂಬಾ ಚೆನ್ನಾಗಿ ಪ್ರೋಗ್ರಾಮು. ನಿಮ್ಮ ಹೆಸರು ಮರ್ತೋಗಿದೆ, ಸವಿತಾನಾ? ಸವಿತಾರಿ. ಅದು ನನ್ ಹೆಸರು ಹಾಕೋಕ್ ಬರ್ರಿ, ಅದಕ್ಕಂತ ಪರವಾಗಿಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ. ನೀವು ಏನೇ ಕೇಳಲಿ ಅದು ಮುಖ್ಯ ಅಲ್ಲ, ಧ್ಯಾನ ಮಾಡೋದು ಇಲ್ಲಿ ಮುಖ್ಯ. ನೀವು ಪ್ರತಿದಿನ ಎಷ್ಟು ಧ್ಯಾನ ಮಾಡ್ತೀರಾ ಅನ್ನೋದು ಮುಖ್ಯ. ಅದರಿಂದ ಆದಷ್ಟು ಕೇಳಿಸ್ಕೊಳೋದಕ್ಕಿಂತ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲ ನಿಮ್ಮ ಮನಸ್ಸಿನ ಕಾಯಿಲೆಗಳು, ದೇಹ ಕಾಯಿಲೆಗಳು ನಿಮ್ಮಿಂದ ದೂರ ಆಗುವಂತ ಒಂದು ಚಿಕಿತ್ಸಾ ವಿಧಾನ ಇದು. ಪ್ರತಿದಿನ ಧ್ಯಾನ ಮಾಡಿ. ಧ್ಯಾನ ಎಷ್ಟು ಮಾಡ್ತೀರಾ ಅಷ್ಟು ಒಳ್ಳೇದು. ಕೇಳಿಸ್ಕೊಳ್ಳೋದಿರ ಕಿವಿ ತಂಪಾಗುತ್ತೆ, ಮನಸ್ಸು ತಂಪಾಗಲ್ಲ. ಆದ್ರೆ ಧ್ಯಾನ ಮಾಡೋದ್ರಿಂದ ಇಡೀ ಮನಸ್ಸು ದೇಹ ಎಲ್ಲ ತಂಪಾಗುತ್ತೆ. ಅದಕ್ಕೆ ಎಲ್ಲರೂ ಧ್ಯಾನ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಧ್ಯಾನಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಿ. ಆಯ್ತಮ್ಮ, ಮುಂದೆ ಮಾಡಿ. ಥ್ಯಾಂಕ್ ಯು. ಧನ್ಯವಾದ. ನೆಕ್ಸ್ಟ್ ರಮೇಶ್ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸುಬ್ರಹ್ಮಣ್ಯ ಷಷ್ಠಿ ಎಲ್ಲ ಆರ್ಥಿಕ ಶುಭಾಶಯಗಳು. ಗೊತ್ತಾ? ಸುಬ್ರಹ್ಮಣ್ಯಂ ಷಣ್ಮುಖನಾಥ, ಸುಬ್ರಹ್ಮಣ್ಯಂ ಷಣ್ಮುಖನಾಥ, ಸುಬ್ರಹ್ಮಣ್ಯಂ ಶಿವ ಸುಬ್ರಹ್ಮಣ್ಯಂ ಹರ ಹರ ಸುಬ್ರಹ್ಮಣ್ಯಂ ಶಿವ ಹರ ಸುಬ್ರಹ್ಮಣ್ಯಂ ಹರ ಶಿವ ಸುಬ್ರಹ್ಮಣ್ಯಂ ಶಿವಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಸುಬ್ರಹ್ಮಣ್ಯಂ
ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ. ವೆಂಕಟರಾಮು ಮತ್ತೆ ಭಾರತಿ ಮೇಡಮ್ ಅವರಿಗೆ ಆರ್ಥಿಕ ಶುಭಾಶಯಗಳು. ಸುಬ್ರಹ್ಮಣ್ಯ ಷಷ್ಠಿ ಇವತ್ತೆಲ್ಲ ಎಲ್ಲಾ ಕಡೆನೂ ನಡೀತಾ ಇದೆ. ಬೆಳಗ್ಗೆ ದೇವ್ರ ದರ್ಶನ ಆಯ್ತಾ? ಆಯ್ತು, ಬೆಳಿಗ್ಗೆ ಆಯ್ತು ವೆಂಕಟರಾಮ್ ಅವ್ರೆ. ಬೆಳಿಗ್ಗೆ ಪ್ರಸಾದನೂ ಆಯ್ತು, ಪ್ರಸಾದನೂ ಆಗಿದೆ ಅಂತ ಕಾಣುತ್ತೆ. ಪ್ರಸಾದ ಮತ್ತೆ ಅದೆಲ್ಲ ಆಯ್ತು ಎಲ್ಲ. ತಿರ್ಗಾ ಇವತ್ತೆಲ್ಲ ಪೂರ್ತಿ ಅದೇ ಅಲ್ವಾ ಸರ್, ಎಲ್ಲ ಪೂರ್ತಿ ಎಲ್ಲ ಕಡೆ. ಎಲ್ಲಾ ಕಡೆನೂ ಅದೇ ಇವಾಗ ಸುಬ್ರಹ್ಮಣ್ಯ ಷಷ್ಠಿ ಇದು. ಇವತ್ತು ಅದ್ಭುತವಾದಂತ ದಿನ, ತುಂಬಾ ಅದ್ಭುತವಾದಂತ ದಿನ. ಷಷ್ಠಿ ಭಾರಿ ಭಾರಿ ಪ್ರಾಮುಖ್ಯತೆ ಇದೆ. ಇವತ್ತೇನಾದ್ರೂ ಪಿತೃಗಳಿಗೆ ತರ್ಪಣ ಕೊಡೋದಿದ್ರೆ ತುಂಬಾ ಒಳ್ಳೇದು. ನದಿ ತೀರದಲ್ಲಿ ಇಲ್ಲ 3 ನದಿಗಳ ಸ್ನಾನ ಮಾಡುವಂತದ್ದು ಅದ್ಭುತವಾದಂತ ಒಂದು ಸಮಯ ಇದು, ಒಳ್ಳೆ ದಿನ. ಆದ್ರೆ ರಮೇಶ್ ನಮ್ಮ ಪಿತಾಶ್ರೀ ಅವರ ಹುಟ್ಟಹಬ್ಬ ಇವತ್ತೇ ಹುಟ್ಟಹಬ್ಬ ಪಿತಾಶ್ರೀ ಅವರು. ನೋಡಿ ಇವತ್ತೇ ಬಿದ್ದಿದೆ ಇವತ್ತು. ಈಗ ಫೋಟೋಗೆಲ್ಲ ಹೂವು ಹಾರ ಹಾಕ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ಗೊತ್ತಾ, ಅದಕ್ಕೋಸ್ಕರ ಇವತ್ತೇ ಬಿದ್ದಿದೆ ವೆಂಕಟರಾಮ್ ಅವ್ರೆ, ಇವತ್ತೇ ಬಿದ್ದಿದೆ ಇವತ್ತು. ಒಳ್ಳೆ ಸದ್ಗತಿ ಸಿಗ್ಲಿ ಅಂತ ನಾವು ಉತ್ತಮವಾದಂತ ಒಂದು ಸ್ಥಳ ಅವರಿಗೆ ದೊರೆಯಲಿ ಅಂತ ನಾವು ಎಲ್ಲ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶ್ಯಾಮಲಮ್ಮ ಮೇಡಮ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ತುಂಬಾ ಚೆನ್ನಾಗಿತ್ತು ಧ್ಯಾನ, ಒಳ್ಳೇದಾಗುತ್ತೆ. ನಾನು ದಿವ್ಸಕ್ಕೆ 4-5 ಗಂಟೆ ಧ್ಯಾನ ಮಾಡ್ತೀನಿ. ನಿಜವಾಗ್ಲೂ ನಿಮ್ಮನ್ನೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು. ಬೆಳಗ್ಗೆ ಬ್ಯಾಚ್ ಇಂದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಬ್ಯಾಚ್ ವರೆಗೂ ಇರ್ತೀರಾ. ಅದ ಹೆಂಗೆ ಸಮಯ ಹೊಂದಿಸ್ಕೊಂಡ್ ಮಾಡ್ತಿರೋ? ಬೆಳಿಗ್ಗೆ 3 ಗಂಟೆ ಗ್ರೇಟ್ ಗ್ರೇಟ್ ಗ್ರೇಟ್. ಬೆಳಿಗ್ಗೆ 3 ಗಂಟೆಗೆ ಬ್ರಹ್ಮ ಮುಹೂರ್ತಕ್ಕೆ ಇದ್ದೆ ಸರ್ ನಾನು. ಅದನ್ನ ನಾನು ಹೇಳ್ತಾ ಇರೋದು. ನೀವೆಲ್ಲ ಕಂಪ್ಲೀಟ್ ಆಗಿ ಯಾವ ರೀತಿ ಸಮಯನ ಹೊಂದಿಸ್ಕೊಂಡು ಇಷ್ಟು ಹೊತ್ತು ಈ ಒಂದು ಧ್ಯಾನಕ್ಕೆ ಅಟೆಂಡ್ ಮಾಡ್ತೀರಾ ಅಂದ್ರೆ ಗ್ರೇಟ್. ಆದ್ರೆ ಒಂದು ವಿಷಯ ದಯವಿಟ್ಟು ಎಲ್ಲಾರು ಮನದಟ್ಟು ಮಾಡ್ಕೊಳ್ಳಿ. ಕೇವಲ ಅಟೆಂಡ್ ಮಾಡೋದಲ್ಲ, ಕಾಣಿಸ್ಕೊಳೋದಲ್ಲ, ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಆಲೋಚನಾ ಮುಕ್ತವಾಗಿ ಮಾಡ್ಕೊಂಡು ಧ್ಯಾನ ಮಾಡಿದ್ರೆ ಅದರಂತಹ ಒಂದು ಉತ್ತಮವಾದ ಕೆಲಸ ಇನ್ನೊಂದಿಲ್ಲ. ಇದು ನನ್ನ ಒಂದು ಅಭಿಪ್ರಾಯ. ಎಲ್ಲರೂ ಮೌನವಾಗ್ಬೋದು, ಸಂಗೀತದೊಂದಿಗೆ ಆಗ್ಬೋದು, ಇಲ್ಲ ಒಂದು ಗ್ರೂಪ್ ಆಗ್ಬೋದು, ಯಾವುದೇ ಧ್ಯಾನ ಮಾಡ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಆಂದೋಲನವನ್ನ ಸಂಪೂರ್ಣವಾಗಿ ದೂರ ಮಾಡಿ ಏಕಾಗ್ರತೆಯಿಂದ ನಿಮ್ಮ ಮನಸ್ಸನ್ನ ಇಟ್ಕೊಂಡು ಧ್ಯಾನ ಮಾಡೋದು ತುಂಬಾ ಮುಖ್ಯ. ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಸಮಯಕ್ಕಲ್ಲ. ಅರ್ಥ ಆಯ್ತಾ? ಎಲ್ಲಾರ್ಗು ಇದು ಕಿವಿ ಮಾತು. ನಾವು ಎಷ್ಟು ಸಮಯ ಮಾಡ್ತೀವಿ ಧ್ಯಾನ ಅನ್ನೋದು ಮುಖ್ಯ ಅಲ್ಲ, ಆ ಸಮಯದಲ್ಲಿ ಎಷ್ಟು ನಿರ್ಮಲವಾದ ಮನಸ್ಸಿನಿಂದ ಏಕಾಗ್ರತೆಯಿಂದ ಧ್ಯಾನ ಮಾಡ್ತೀವಿ ಅನ್ನೋದು ಮುಖ್ಯ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿದ್ದೆ ಮಾಡುತ್ತೀವಿ, ಏನೋ ಮಾಡ್ತೀವಿ, ಗೊತ್ತಾಗಲ್ಲ. ಆದ್ರೆ ಮನಸ್ಸನ್ನ ಸಂಪೂರ್ಣವಾಗಿ ನಿಮ್ಮ ಹತೋಟಿಗೆ ತಗೊಂಡು ಆ ಹತೋಟಿ ತಗೊಂಡಾದ್ಮೇಲೆ ಧ್ಯಾನ ಮಾಡ್ತಿರಲ್ಲ, ಅದು ಅದ್ಭುತ. ಅದನ್ನ ದಯವಿಟ್ಟು ಎಲ್ಲಾರು ಸಾಧಿಸಿ. ದಯವಿಟ್ಟು ಅದ್ರ ಕಡೆ ಇನ್ಮೇಲೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಕಂಟಿನ್ಯೂ ಮಾಡಿ. ಧನ್ಯವಾದಗಳು. ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಉಡುಪಿ ಆತ್ಮ ಬಂಧುಗಳು, ಶರಣಾರ್ಥಿಗಳು, ಧ್ಯಾನ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ವೆಂಕಟರಮಣ ಸರ್ ಇಂದ, ಅವರ ಗೈಡೆನ್ಸ್ ಇಂದ ಧ್ಯಾನ ಆಗದೆ ಇರುವವರೆಗೂ ಸಹ ಧ್ಯಾನ ಆಗ್ತಾ ಇದೆ. ಅದರಿಂದ ನಾವು ತುಂಬಾ ಧನ್ಯರು ಅಂತ ನಾನು ಹೇಳ್ತೀನಿ. ಹೀಗೆ ಇನ್ನೂ ಮುಂದುವರಿಲಿ. ಆದ್ರೆ ಈ ತಿಂಗಳಲ್ಲಿ ಮುದ್ರೆಗಳಾಗ್ಲಿ, ಏಂಜಲ್ ನಂಬರ್ಗಳಾಗ್ಲಿ ತುಂಬಾ ಮಿಸ್ ಮಾಡ್ಕೊಂಡ್ವಿ. ನಾವು ಮರ್ತೋಗಿದ್ರು ಸಹ ಒಂದು ಮುದ್ರೆನ 10 ಸಲ ಹೇಳಿ ನಮ್ಗೆ ಅದನ್ನ ರೀಕಾಲ್ ಮಾಡಿ ರಿಪೀಟ್ ಮಾಡಿ 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 ಎಲ್ರಿಗೂ ಹೇಳಿಸ್ತಾ ಇದ್ರು. ಅದನ್ನ ಈ ತಿಂಗಳಲ್ಲಿ ಬಹಳ ಮಿಸ್ ಮಾಡ್ಕೊಂಡ್ವಿ. ಮತ್ತೆ ಇನ್ನೇನಿಲ್ಲ, ಧ್ಯಾನ ಎಲ್ಲ ಚೆನ್ನಾಗಾಯ್ತು. ಚಕ್ರ ಧ್ಯಾನ ಇನ್ನೂ ತುಂಬಾ ಚೆನ್ನಾಗಾಯ್ತು. ಇನ್ನು ಇದೇ ರೀತಿಯಲ್ಲಿ ಚಕ್ರ ಧ್ಯಾನಗಳು ಇನ್ನು ಮಾಡಿಸ್ಬೇಕು ಅಂತ ತುಂಬಾ ಮಾಡಿಸ್ಕೊಳ್ಬೇಕು ಅಂತ ಆಸಕ್ತಿ ಇದೆ. ಆದಷ್ಟು ದಯವಿಟ್ಟು ಸರ್ ಆಗ್ಲಿ ಮೇಡಮ್ ಆಗ್ಲಿ ಇಬ್ರು ಒಂದು ಮುಂದೆ ಬಂದು ನಡ್ಸ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನೇನಿಲ್ಲ, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಸರಿ, ಮುಂದೆ ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್. ರಚನಾ ಮ್ಯಾಮ್.
ನಮಸ್ತೆ ಸರ್, ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಸರ್ ಒಂದ್ ರಿಕ್ವೆಸ್ಟ್ ಏನಂದ್ರೆ, ನೀವು ಈಗ ಎಲ್ಲಾ ಗ್ರೂಪ್ ಅಲ್ಲೂ ಧ್ಯಾನ ಮಾಡಿಸ್ತಾರೆ, ನೀವು ಪರ್ಟಿಕ್ಯುಲರ್ ಆಗಿ ಚಕ್ರ ಧ್ಯಾನ ಅಂತಾನೆ ಯಾಕೆ 21 ದಿನ ಮಾಡಬಾರ್ದು? ಒಂದೊಂದು ಚಕ್ರಕ್ಕೂ 7 ದಿನ ತರ ಅದ್ ಮಾಡಿದ್ರೆ ತುಂಬಾ ಹೆಲ್ಪ್. ಯಾಕಂದ್ರೆ ತುಂಬಾ ಜನ ಜಾಯಿನ್ ಆಗ್ತಾರೆ, ಅದನ್ನ ಎಲ್ಲೂ ಈ ತರ ಹೇಳ್ಕೊಡಲ್ಲ. ಇನ್ ಬೇರೆದೆಲ್ಲ ಮೆಡಿಟೇಷನ್ ಎಲ್ಲಾ ಟೈಮಲ್ಲೂ ನಡೀತಾನೆ ಇರುತ್ತೆ. ಅದಕ್ಕೆ ಇದೊಂದು ರಿಕ್ವೆಸ್ಟ್ ಸರ್. ಆಯ್ತು, ನಿಮ್ಮ ರಿಕ್ವೆಸ್ಟ್ ನ ಗುರುಜಿ ಅವರಿಗೆ ತಲುಪ್ಸೋಣ. ಪರ್ಮಿಷನ್ ಕೊಟ್ರೆ ಯಾವ ರೀತಿ ನಮ್ಗೆ ಪರ್ಮಿಷನ್ ಕೊಡ್ತಾರೋ ಅದನ್ನೇ ಮಾಡ್ಬೇಕೆ ಹೊರತು ನಾವು ವೈಯಕ್ತಿಕವಾಗಿ ಇಲ್ಲಿ ಏನು ಮಾಡೋದಿಲ್ಲ. ಅಲ್ಲ, ಅಲ್ಲಿ ಡಿಸ್ಕಸ್ ಮಾಡ್ಬಿಟ್ಟೇನೆ ಮಾಡಿ ಸರ್, ಯಾಕಂದ್ರೆ ಕೇಳ್ತಿದಾರೆ ಎಲ್ಲಾರುನು ಅಂತ. ಯಾಕೆ ಅವರೆಲ್ಲ ನೋಡಿದಾರಲ್ವಾ, ಜಾಸ್ತಿ ಚಕ್ರಧ್ಯಾನದ ದಿನ ತುಂಬಾ ಜನ ಇರ್ತಾರೆ. ಹಾಗಾಗಿ ಮೇಡಮ್ ಅವರು ಮಾಡ್ತಾರಲ್ವಾ, ಲಕ್ಷ್ಮೀಕಾಂತ ಮೇಡಮ್ ಅವ್ರು ನಮ್ ಗುರುಗಳಂತ ಅವರು ಮಾಡಿಸ್ತಾರಲ್ವಾ. ನಿಮ್ದು ನನ್ಗೆ ತುಂಬಾ ಇಷ್ಟ ಆಯ್ತು, ಎಫೆಕ್ಟಿವ್ ಆಗಿದೆ ಅನ್ಸುತ್ತೆ. ಸರಿ, ಇದನ್ನ ಕೋರ್ ಮೀಟಿಂಗ್ ಅಲ್ಲಿ ಇಟ್ಟು ಒಂದ್ಸರಿ ಕೇಳೋಣ. ಅವರು ಎಷ್ಟು ಒಪ್ಪಿಗೆ ಕೊಟ್ರೆ ಅಷ್ಟು ಮಾಡೋಣ ಆದಷ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಮೇಡಮ್, ನಿಮ್ಮ ಅನಿಸಿಕೆನ ನಾವು ಗುರುಗಳ ಕಿವಿಗೆ ಹಾಕ್ತಿವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ತಿಳಿಸಿದಿಕ್ಕೆ. ನಮ್ಮ ಸೀನಿಯರ್ ಮಾಸ್ಟರ್ ವೇದಾವತಿ ಮ್ಯಾಮ್ ಮಾತಾಡಿ. ನಮಸ್ತೆ ಭಾರತಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಎಲ್ಲರಿಗೂ, ಎಲ್ಲ ಧ್ಯಾನ ಮಿತ್ರರಿಗೂ ನಮಸ್ಕಾರ. ನಾನು ಈ ತಿಂಗಳು ಮಧ್ಯೆ ಮಧ್ಯೆ ತುಂಬಾ ಮಿಸ್ ಮಾಡ್ಕೊಂಡೆ. ಅಂದ್ರೆ ನಾನು ರೆಗ್ಯುಲರ್ ಆಗಿ ಧ್ಯಾನ ಮಾಡ್ತೀನಿ. ಧ್ಯಾನದಿಂದ ನೋಡಿ ನನಗೆ ತುಂಬಾನೇ ಪೇಶನ್ಸ್ ಬಂದಿದೆ, ತುಂಬಾ 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 ತಾಳ್ಮೆ ಬಂದಿದೆ. ಆದಷ್ಟು ಮನೆಯಲ್ಲಿ ಇರುವಾಗ ಆದಷ್ಟು ಮೌನವಾಗಿರ್ತೀನಿ, ಮತ್ತೆ ಏನಾದ್ರು ಬರಿತಾ ಇರ್ತೀನಿ. ಒಳ್ಳೆ ಅನುಭವ. ಥ್ಯಾಂಕ್ ಯು. ಅದ್ಭುತ ಮೇಡಮ್, ತುಂಬಾ ಅದ್ಭುತವಾದಂತ ವಿಷಯ ಹೇಳಿದ್ದೀರಾ. ಆದ್ರೆ ನಾವು ಮೌನವಾಗಿರೋದ್ರಿಂದ ನಾವು ಕೋಪದಿಂದ ಮುಕ್ತರಾಗಲ್ಲ. ನಗುಮುಖದಿಂದ ಇದ್ರೆ ಮಾತ್ರ ನಾವು ಕೋಪದಿಂದ ಮುಕ್ತರಾಗ್ತೀವಿ. ಮೌನ ಅಂದ್ರೆ ಸಿಟ್ಟಲ್ಲಿ ಇರ್ತೀವಿ ಅಂತ ಅಲ್ಲ ಸರ್, ನಗ್ನಗ್ತಾನೆ ನಮ್ಮ ಪಾಡಿಗೆ ನಾವು ಏನಾದ್ರೂ ಗುಣಗುಣ ಹಾಡುಗಳು ಅದು ಸ್ವಲ್ಪ ಗುಣಗುಣುತ್ತಾ. ಅದ್ಭುತ. ಒಂದು ಬರೆಯೋದು ಒಂದು ಒಳ್ಳೆ ಕಲೆ, ಅದನ್ನ ಅಳವಡಿಸ್ಕೊಂತಾ ಇದ್ದೀರಾ. ಆದ್ರೆ ಆದಷ್ಟು ಧ್ಯಾನದಲ್ಲಿ ಹೆಚ್ಚಿನ ಸಮಯ ಕಳೆಯೋದು ಒಳ್ಳೇದು. ಆ ಧ್ಯಾನದಲ್ಲಿ ಕಳಿಬೇಕಾದ್ರೆ ಅದು ಏಕಾಗ್ರತೆಯಿಂದ ಇರಬೇಕು, ಆಲೋಚನಾ ಮುಕ್ತವಾಗಿರಬೇಕು. ಅಂತ ಧ್ಯಾನ ಮಾತ್ರ ಹೆಚ್ಚು ಪ್ರಾಮುಖ್ಯತೆ ಪಡೀತದೆ. ಅದನ್ನ ಸ್ವಲ್ಪ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು. ಸುಭದ್ರಮ್ಮ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ವೆಂಕಟರಮಣ ಸರ್ಗೆ. ಚೆನ್ನಾಗಿ ನಡ್ಸ್ಕೊಟ್ರಿ ಈ ಬ್ಯಾಚ್ ಎಲ್ಲ. ನಮ್ದು ಮಧ್ಯ 2 ದಿವಸ 3 ದಿವಸ ಮಿಸ್ ಆಗಿದೆ, ಆದ್ರೂ ಚೆನ್ನಾಗಿ ನಡ್ಸ್ಕೊಂಡ್ ಬಂದ್ರಿ. ಮತ್ತೆ ಇವಾಗ ರಚನಾ ಮೇಡಮ್ ಹೇಳಿದ್ರಲ್ಲ, ಆತರ ಶ್ರೀಚಕ್ರ ಧ್ಯಾನನೇ ಮಾಡಿಸ್ಬೋದು, ಚಕ್ರ ಧ್ಯಾನನೇ ಮಾಡಿಸ್ಬೋದು ಅಂತ ನಂದು ಅಭಿಪ್ರಾಯನೂ ಬರುತ್ತೆ. ತುಂಬಾ ಧನ್ಯವಾದಗಳು ಗುರುಜಿ, ತುಂಬಾ ಧನ್ಯವಾದಗಳು. ವಿಷಯನ ಪ್ರಸ್ತಾಪ ಮಾಡಿ ಕೋರ್ ಮೀಟಿಂಗ್ ಇರ್ತದಲ್ಲ, ನೀವು ಯಾರನ್ನ ಮೆಂಬರ್ ಇದ್ರೆ ಅಲ್ಲಿ ಹೋಗಿ ಮಾತಾಡಿ ನಮ್ಗೆ ಯಾವ ರೀತಿ ಬೇಕು ಅಂತ ಅವ್ರು ಏನ್ ಹೇಳಿದ್ರೆ ನಾವು ಅದನ್ನ ಮಾಡ್ಸೋದಕ್ಕೆ. ಆಯ್ತು ಆಯ್ತು ಸರ್, ಆಯ್ತು. ತುಂಬಾ ಸಂತೋಷ, ತುಂಬಾ ಸಂತೋಷ. ಚೆನ್ನಾಗಿ ನಡ್ಸ್ಕೊಂಬಂದ್ರಿ ಕ್ಲಾಸನ್ನ, ತುಂಬಾ ಸಂತೋಷ. ಮುದ್ರೆಗಳಾಗ್ಲಿ ಇದಾಗ್ಲಿ ಎಲ್ಲ ಚಕ್ರಗಳು ಎಲ್ಲ ತುಂಬಾ ವಿವರಣೆಯಾಗಿ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಭಾರತಿ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಾವು ಎಷ್ಟು ಹೇಳ್ಕೊಡೋದು ಮುಖ್ಯ ಅಲ್ಲ, ನೀವೆಷ್ಟು ಕಲ್ತ್ಕೊಂಡಿರೋದು ಮುಖ್ಯ. ನೀವು ಕಲ್ತ್ಕೊಂಡು ನೀವು ಹೇಳ್ಕೊಡೋ ಬಂದ್ರೆ ಅಲ್ಲಿಗೆ ನಾವು ಹೇಳ್ಕೊಟ್ಟಿದ್ದು ಶ್ರಮ ಸಾರ್ಥಕ. ಹೌದು ಸರ್, ಆಗ್ಲಿ ಸರ್, ಪ್ರಯತ್ನ ಮಾಡ್ತೀವಿ, ಪ್ರಯತ್ನ. ಓಕೆ, ಪ್ರಕಾಶ್ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾನು
21 ದಿನದಲ್ಲಿ ಒಂದ್ 4 ದಿನ 5 ದಿನ ಭಾಗವಹಿಸಿರ್ಬೋದು. ತುಂಬಾ ಸ್ವಲ್ಪ ಕಾಣದಕ್ಕ ಹೋದಾಗ ಆ ತರ ಇದ್ ಮಾಡ್ತಿದ್ರಿ. ತುಂಬಾ ವೈಬ್ರೇಷನ್ ಕುಂತ್ರೆ ಶೂನ್ಯತ್ವ ಉಂಟಾಗತ್ತ, ಬಹಳ ಚೆನ್ನಾಗಿರತ್ರಿ. ಈಗ ನೀವು ನಗ್ನಗ್ತಾ ಮಾತಾಡೋದ್ರಿಂದ ನಮ್ಗೇನು ನಾವ್ನು ನಗ್ನಗ್ತಲೇ ಇರ್ಲಿಕ್ಕೆ ಅನುಕೂಲ ಆಗ್ತದ. ತುಂಬಾ ಚೆನ್ನಾಗಿ ಅನಿಸ್ತದ. ನೋಡೋದ ಒಂದ್ ಖುಷಿ. ಅವಾಗ ನಾವು ಶೂನ್ಯತ್ವ ಇರ್ತದ. ಈಗ ಪ್ರತಿಯೊಂದು ಮಾತಾಡ್ತಿರ್ಬೇಕಾದ್ರ ಇಲ್ಲಿ ಕೇಳ್ತಿರ್ಬೇಕಾದ್ರ ನಿಮ್ ಮಾತು ಕೇಳ್ತಿರ್ಬೇಕಾದ್ರ ತುಂಬಾ ಚೆನ್ನಾಗಿ ಈಗ ಪಿರಮಿಡ್ ಕ್ಯಾಪ್ನು ಹಾಕ್ಯಂದು ನಾನು ತುಂಬಾ ವೈಬ್ರೇಷನ್ ಬರ್ತತ್ರಿ. ತುಂಬಾ ಭಾರತಿ ಮೇಡಮ್ ಅವ್ರಿಗೆ, ರಂಗನಾಥ್ ಗುರೂಜಿ ಅವ್ರಿಗೆ ತುಂಬಾ ಹೃದಯದ ವಂದನೆಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಶಿಕಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಗುರೂಜಿ. ಈ 21 ದಿನ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. ಇನ್ನ 5 ದಿನ ಇದೆ ಅಲ್ಲ, 5 ದಿನ ಕಾಲ ಕಳೆಯೋದು ಬಹಳ ಕಷ್ಟ ಆಗುತ್ತೆ. ಆದ್ರೂ ಬಿಡಲ್ಲ. ಅಂದ್ರೆ ಇದು ಆ ಟೈಮಿಗೆ ಸರಿಯಾಗಿ ನಾವ್ ಎಷ್ಟೇ ಕೆಲಸ ಇರ್ಲಿ ಬಿಟ್ಟು ಧ್ಯಾನ ಸತ್ಸಂಗಕ್ಕೆ ಭಾಗವಹಿಸ್ತಿದ್ರಿ. ತುಂಬ ಹೃದಯದ ಧನ್ಯವಾದಗಳು ಗುರೂಜಿ, ಮೇಡಮ್ ಇಬ್ರಿಗೂ. ಧನ್ಯವಾದಗಳು. ಆದ್ರೆ ಮೇಡಮ್ ಒಂದ್ ಕೆಲಸ ಮಾಡಿ, ಈ ಸಮಯನ ಇದೇ ರೀತಿ ಕಂಟಿನ್ಯೂ ಮಾಡಿ. ಹಳೆ ಒಂದು ವಿಡಿಯೋನ ರೆಕಾರ್ಡಿಂಗ್ ಬರ್ತದಲ್ವಾ, ಅದನ್ನ ಆನ್ ಮಾಡ್ಕೊಂಡು ಸೇಮ್ ನಾವ್ ಇದೀರಿ ಅಂತ ತಿಳ್ಕೊಂಡು ಆನ್ ಮಾಡ್ಕೊಂಡು ರೆಕಾರ್ಡಿಂಗ್ ಆನ್ ಮಾಡ್ಕೊಂಡು ಧ್ಯಾನ ಮಾಡಿ. ಕರೆಕ್ಟ್ ಆಗಿ 1 hour ಹಳೆ ವಿಡಿಯೋ ನಿಮ್ಗೆ ರೆಕಾರ್ಡಿಂಗ್ ಸಿಗ್ತದೆ. ಇಲ್ಲಿ ಏನೋ ನಾನು ಹೇಳ್ತೀನೋ ಅದೇ ರೆಕಾರ್ಡಿಂಗ್ ನಿಮ್ಗೆ ಅಲ್ಲಿ ಸಿಗ್ತದೆ. ಸಂಗೀತ ಧ್ಯಾನ ಅಂತ ಹಳೆಯ ವಿಡಿಯೋ ಇದೆ, ಅದನ್ನ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಈ ಕರೆಕ್ಟ್ ಆಗಿ ಈ ಸಮಯ ನೀವು ಅಲ್ಲಿ ಕವರ್ ಮಾಡ್ಕೋಬಹುದು. ನಾವಿದೀವಿ ಅಂತಾನೆ ನಿಮ್ಗೆ ಕನ್ಫರ್ಮ್ ಆಗಿದೆ, ನಾವಿಲ್ಲ ಅಂತ ತಿಳ್ಕೊಬೇಡಿ. ರೆಕಾರ್ಡಿಂಗ್ ಆನ್ ಮಾಡ್ಕೊಂಡ ತಕ್ಷಣ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗುತ್ತೆ, ಯಾವುದು ನಿಮ್ಗೆ ಅಡೆತಡೆ ಬರಲ್ಲ. ಆದ್ರೆ ಮಿಸ್ ಮಾಡಿದ್ರೆ ಕಂಟಿನ್ಯೂ ಮಾಡಿ, ಏಕಾಗ್ರತೆಯಿಂದ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಯ್ತು ಗುರು, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮೀದೇವಿ ಮ್ಯಾಮ್. ಪಂಡಿತ್ರೆ ಮಾತಾಡಿ. ಪಂಡಿತ್ ಮ್ಯಾಮ್. ಯಾಕೋ ಎಲ್ಲೋ ಇದ್ದಾರೆ. SN ಮಂಜುಳಾ ಅವ್ರು ಕೊಡಿ. ಕೆಲವ್ರದ್ದು ಮಾತ್ರ ಕಾಣಿಸುತ್ತೆ, ಕೆಲವ್ರದ್ದು ಕಾಣಿಸಲ್ಲ, ಏನ್ ಅನ್ಕೋಬೇಡಿ. ಪಂಡಿತ್ರು ಬಂದ್ರು ಸರ್. ಯಾಕೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ? ಓಲಿ ಇನ್ನೊಬ್ರು ಕೊಡಿ. SN ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಕ್ಯಾಮ್ರಾ ಆನ್ ಮಾಡಲ್ಲ, ಪರವಾಗಿಲ್ಲ, ಸ್ವಲ್ಪ ಬಿಸಿ ಇರೋದ್ರಿಂದ. ನಾನು 15 ದಿನ ಆಯ್ತು ಸರಿಯಾಗಿ ಧ್ಯಾನಕ್ಕೆ ಆಗ್ತಾ ಇಲ್ಲ. ಏನ್ ನೈಟ್ ಧ್ಯಾನ ಮಾಡ್ಕೊಳ್ಳೋದಂತೂ ಬಿಟ್ಟಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಮಾವರ ಇದು ತೀರೋಗಿರೋದ್ರಿಂದ ಸರ್ ಹಾಗಾಗಿ ಬರಕ್ ಆಗ್ತಾ ಇಲ್ಲ. ಬೇಜಾರ್ ಮಾಡ್ಕೋಬೇಡಿ, ಅವ್ರಿಗೆ ಒಳ್ಳೇದೇ ಆಗಿದೆ, ಒಳ್ಳೇದೇ ಆಗುತ್ತೆ. ಆದ್ರೆ ಆ ಸಮಯಕ್ಕೆ ಸರಿಯಾಗಿ ಅದು, ಯಾಕಂದ್ರೆ ದೇಹ ತ್ಯಾಗ ಮಾಡೋದು ಅದು ಇದು ಅಂತ ನಾವು ಭಾವಿಸ್ಬಾರ್ದು. ಅದು ಒಳ್ಳೇದೇ. ಅವ್ರ ಮುಂದಕ್ಕೆ ಇನ್ನೊಂದು ಇದಕ್ಕೆ ಹೋಗ್ತಾರೆ, ಅದಕ್ಕೆ ನಾವು ಸಂತೋಷವಾಗಿ ಕೊಡ್ಬೇಕು ಹೊರತು ಬೇಸರ ಪಟ್ಕೋಬಾರ್ದು. ಸ್ವಲ್ಪ ದುಃಖ ಇತ್ತು, ಎಲ್ಲ ಇರ್ತದೆ. ಒಂದು ವಿಷಯ ತಿಳ್ಕೊಳ್ಳಿ, ನಮ್ಮ ಈ ಒಂದು ದೇಹನ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗೋದಕ್ಕೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಮತ್ತು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ, ಅಂದ್ರೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಆದ್ರಿಂದ ನಾವು ಸಂತೋಷವಾಗಿ ಕಲಿಸ್ಕೊಡ್ಬೇಕು. 95. ಓ, ಇನ್ನೇ ಗ್ರೇಟ್, ಅದ್ಭುತವಾದಂತ ವ್ಯಕ್ತಿ ನಿಜಾಲು. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ನಾನು ಸಾಷ್ಟಾಂಗ ನಮಸ್ಕಾರ. ಏನೋ ಮಾಡ್ಕೊಂಡೆ, ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಆಯವಾಗಿದ್ರು ಸರ್ ಅವರು. ಇರ್ಲಿ, ಹಾಗಾಗಿ ಮುಂದೇನು ನೋಡ್ಬೇಕಲ್ಲ, ಮುಂದೇನು ಒಳ್ಳೆ ಇದ್ ನೋಡ್ಬೇಕಲ್ಲ ಅವರು. ಅದಕ್ಕೆ ಅವ್ರಿಗೆ ಸಂತೋಷವಾಗಿ ಬೀಳ್ಕೊಡುಗೆ ಕೊಡ್ಬೇಕು ನೀವು.
ಯಾವುದೇ ರೀತಿಯಾದ ದುಃಖನ ವ್ಯಕ್ತಪಡಿಸಬಾರ್ದು. ಖಂಡಿತ ಆಗ್ಬೋದಾ? ಸರ್ ಹೌದು. ಆಗ್ಬೋದು Thank you. ಸರ್. ಥ್ಯಾಂಕ್ಸ್ ಸರ್. ಈಗ ನೀವು ಮುಂದುವರಿಸಿ ನಿಮ್ಮ ಧ್ಯಾನದ ಒಂದು ಪ್ರಕ್ರಿಯೆಯ ಯೋಚನೆ ಮಾಡಬೇಡಿ. ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೀತದೆ. ಯೋಚನೆ ಹೌದು ಮಾಡಬೇಡಿ. ಸರ್. ಹಂಗಾಗಿ ಇವತ್ತು ನಾಳೆ ಅದೇ ಕಾರ್ಯದ ಇದಕ್ಕೆ ಮಾಡ್ಕೊಂತ ಇದೀವಲ್ಲ, ಹಂಗಾಗಿ ಕ್ಯಾಮ್ರಾ ಆನ್ ಮಾಡಕ್ ಆಗ್ತಾ ಇಲ್ಲ. ಸರಿ 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 ಅಮ್ಮ, ಮಾಡಿ. ಥ್ಯಾಂಕ್ ಯು. Next. ರಮೇಶ್ ಸರ್. ಆಮೇಲೆ ರಮೇಶ್ ಇದು ಸರ್. ವೇದಿಕೆನಲ್ಲಿ ನಾನೇನು ಕೇಳ್ಕೊಡೋದು ಅಂದ್ರೆ, ಎಲ್ಲಾ ಮಾಸ್ಟರ್ಸ್ಗೂ ನಾನು ಏನ್ ಕೇಳ್ಕೊಡೋದು ಅಂದ್ರೆ, ನಮ್ಮ ವೆಂಕಟರಾಮ್ಗೆ ಮತ್ತೆ ಭಾರತಿ ಅವ್ರಿಗೆ ಏನಾದ್ರು ಒಂದು ಕಿರು ಕಾಣಿಕೆನ ಕೊಡಲೇಬೇಕು. 21 ದಿವಸ ನಡ್ಕೊಂಡು ಬಂದಿದ್ದಾರೆ ನೋಡ್ರಿ. ಇವರೇ ಮಾಸ್ಟರ್ಸ್. ನಾನು ಹೇಳ್ತೀನಿ ಗೋವಿತ, ಇದು ಅದ್ಭುತವಾದ ಒಂದು ಸೇವೆನ ತಮ್ಮ ಒಂದು ಅಮೂಲ್ಯವಾದ ಸಮಯನ ನಮ್ಗೋಸ್ಕರ ಮೀಸಲಾತಿ ಇಟ್ಟಿದ್ದಾರೆ ಭಾರತಿ ಅವರು ಮತ್ತೆ ವೆಂಕಟರಾಮ್ ಅವರು. ನಮ್ಮಿಂದ ಎಲ್ಲಾ ಮಾಸ್ಟರ್ಸ್ ಸೇರಿಸ್ಬಿಟ್ಟು ಒಂದು ಕಿರುಕಾಣಿಕೆ ಕೊಟ್ರೆ ಪಾಪ ಅವ್ರಿಗೆ ಇದಾಗುತ್ತೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ರಮೇಶ್ ಸರ್ ಒಂದ್ ನಿಮಿಷ. ನಾವು ಮಾಡ್ತಾ ಇರೋದು ಒಂದು ಸೇವೆ. ಯಾವತ್ತು ಈ ಸೇವೆಗೆ ಒಂದು ಪ್ರತಿಫಲ ಅಪೇಕ್ಷೆ ಮಾಡಬಾರ್ದು. ಯಾವತ್ತು ನಾವು ಪ್ರತಿಫಲನ ಅಪೇಕ್ಷೆ ಮಾಡ್ತೀವೋ ಅದು ವ್ಯವಹಾರ ಆಗುತ್ತೆ. ನಮ್ಮಿಂದ ಏನ್ ಸೇವೆ ಕೇಳಿ ಅದನ್ನ ನಾವು ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ, ಅದಕ್ಕೋಸ್ಕರ ನಾವು ಮಾಡ್ತೀವಿ ಹೊರತು ಇದರಿಂದ ಯಾವುದೇ ರೀತಿಯಾದ ಪ್ರತಿಫಲ ನಾವು ಅಪೇಕ್ಷಿಸಬಾರ್ದು. ನಾಳೆ ನೀವೂ ಅಷ್ಟೇ, ನಾವು ಸೇವೆ ಮಾಡೋಣ, ಬರೋದೇನಿದ್ರು ನಮ್ಗೆ ಧ್ಯಾನ ಬರ್ಲಿ, ಅದಕ್ಕೆ ಸಂತೋಷ ಪಡೋಣ. ಆದ್ರೆ ನೀವು ಕೊಡೋದು ಪ್ರತಿಫಲ ಏನ್ ಗೊತ್ತಾ, ನಮ್ಗೆ ಸಂಪೂರ್ಣವಾಗಿ ಆಲೋಚನಾ ಮುಕ್ತರಾಗಿ ಧ್ಯಾನ ಮಾಡ್ತಿರಲ್ವಾ, ಅದು ನಮ್ಗೆ ಕೊಡುವಂತ ಒಂದು ದೊಡ್ಡ ಪ್ರತಿಫಲ. ಅದನ್ನ ಕೊಡಿ, ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ. ದಯವಿಟ್ಟು ಅದು ಕೊಡಿ. ಇದು ಕಾಣಿಕೆ ಅಲ್ಲ ವೆಂಕಟರಾಮ್. ಇದು ಏನ್ ಗೊತ್ತಾ, ಒಬ್ರಿಗೆ ಯಾರೇ ಒಬ್ರಿಗೆ ಇವಾಗ ಸನ್ಮಾನ ಮಾಡ್ತಾರಲ್ಲ, ಸನ್ಮಾನ ತರ ಇದು ನಾನು ಹೇಳ್ತಿರೋದು. ಸನ್ಮಾನ ಇದು ಕಾಣಿಕೆ ಅಂತ ಏನಿಲ್ಲ. ಒಬ್ರಿಗೆ ಸನ್ಮಾನ ಮಾಡ್ತಾರಲ್ಲ, ಅದ್ಭುತ. ಸನ್ಮಾನ ಏನ್ ಗೊತ್ತಾ, ನೀವು ನಿಮ್ಮಲ್ಲಿ ಸಂಪೂರ್ಣವಾಗಿ ನಾವು ಹೇಳ್ಕೊಟ್ಟಿರುವಂತ ಧ್ಯಾನನ ಮತ್ತೆ ನಾವು ಹೇಳ್ಕೊಟ್ಟಿರುವಂತ ಮುದ್ರೆ, ಚಕ್ರ ಧ್ಯಾನ, ನಂಬರ್ಸ್ನ ನೀವು ಇನ್ನೊಬ್ಬರಿಗೆ ಹೇಳ್ಕೊಡಿ, ಅದು ನಮ್ಗೆ ಸನ್ಮಾನ. ಓಕೆನಾ? ಓಕೆ ಸರ್. ಸರ್ ನೀವು ಕೊಡೋ ಪ್ರೀತಿ ವಿಶ್ವಾಸನೇ ನಮ್ಗೆ ಸನ್ಮಾನ ಸರ್. ನಾವ್ ಏನ್ ಕೇಳಿದೀವಿ ಅದನ್ನ ನೀವು ಮುಂದುವರ್ಸ್ಕೊಂಡ್ ಹೋಗ್ತಿರಲ್ಲ, ಅದೇ ನಮ್ಗೆ ನೀವು ಕೊಡ್ತಿರೋ ಕಾಣಿಕೆ ಸರ್. ಏನೇ ಕೊಟ್ಟರು ಯೂನಿವರ್ಸ್ ನಿಮ್ಗೆ ಅದಕ್ಕೆ ಡಬಲ್ ಆಗಿ ಕೊಡತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಎಲ್ರೂ ಧ್ಯಾನಕ್ಕೆ ಬರೋಣ ಸರ್, ಎಲ್ರನ್ನೂ ಧ್ಯಾನಕ್ಕೆ ಕರ್ಕೊ ಬರೋಣ ಸರ್. ಅದೇ ನೀವು ನಮಗ್ ಕೊಡ್ತಿರೋ ಉಡುಗೊರೆ ಅನ್ಕೊಳ್ತೀನಿ ಸರ್. ಪ್ರತಿಯೊಬ್ಬರಿಗೂ ಧ್ಯಾನ ಮಾಡ್ಸೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ ಕಡೆಯಿಂದ ಒಬ್ಬರಿಂದ ಒಂದು 10 ಜನ ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದಂತ ಹುಡುಗರ ಇನ್ನೇನಿದೆ ಹೇಳಿ. ಅದು ಮಾಡಿ. ಓಕೆ, ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಹೇಳ್ತಾ ಇದೀನಿ, ಆಮೇಲೆ ನಂಬರ್ ಕೊಡ್ತಾ ಇದೀನಿ ಅವ್ರಿಗೆಲ್ಲ. ಏನ್ ಗೊತ್ತಾ, ಆದ್ರೂ ಅವ್ರಿಗೆ ಏನು ಪೂರ್ವ ಜನ್ಮದ ಒಂದು ಸುಕೃತ ಬೇಕು, ಇದೆಲ್ಲ ಬೇಕು. ಬಟ್ ನಮ್ ಕರ್ತವ್ಯ ನಾವ್ ಮಾಡ್ತಾನೆ ಇರ್ಬೇಕು, ಹೇಳ್ತಾನೆ ಇರ್ಬೇಕು. ನಮ್ಮ ಮಕ್ಳಿಗೆ ನಾವ್ ಏನ್ ಹೇಳ್ತೀವೋ ಅದೇ ತರಾನೇ ನಾವ್ ಹೇಳ್ತಾ ಇರ್ಬೇಕು. ಯಾಕೆ ನಾವ್ ಹೇಳ್ದೇ ಇದ್ರೆ ಸುಮ್ನೆ ಇದ್ಬಿಟ್ರೆ ಪ್ರಯೋಜನ ಇಲ್ಲ. ಹಂಗಾಗಿ ನಾವ್ ಹೇಳ್ತಾನೆ ಇರ್ಬೇಕು ಅವ್ರನ್ನೆಲ್ಲ. ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮ ಪ್ರೀತಿ ಮತ್ತೆ ಅಭಿಮಾನಕ್ಕೆ ನಾವು ಚಿರಋಣಿ ಸರ್, ಭಾರತಿ ಮತ್ತೆ ವೆಂಕಟರಾಮು. ಪ್ರೀತಿಯೇ ನನ್ನ ಉಸಿರು, ಪ್ರೀತಿಯೇ ನನ್ನ ಉಸಿರು, ಚಿನ್ನ ಬೆಳ್ಳಿ ಮುತ್ತು ರತ್ನ ಕೆಂಪು ಹವಳ ಸುಖ ನೀಡುವುದೇ, ಚಿನ್ನ ಬೆಳ್ಳಿ ಮುತ್ತು ರತ್ನ ಕೆಂಪು ಹವಳ ಸುಖ ನೀಡುವುದೇ ಅಂತಾರಲ್ಲ, ಹಂಗೆ. ಥ್ಯಾಂಕ್ ಯು. ರೂಪಾ ಮ್ಯಾಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ರಮೇಶ್ ಸರ್. ಓಕೆ. ಹಲೋ, ಕೇಳಿಸಿದೆ ಸರ್? ಕೇಳಿಸ್ತಿದೆ. ಚೆನ್ನಾಗಿತ್ತು ಸರ್ 21 ದಿವಸದ್ದು. ನಾನು ಒಂದು 5 ದಿವಸ ಊರ್ಗ್ ಹೋಗಿದ್ದೆ, ಕೇಳಿಸ್ಕೊಳಕ್ ಆಗಿಲ್ಲ, ಧ್ಯಾನ ಮಾಡಿಲ್ಲ. ಅದ್ಭುತವಾಗಿ ಬಂತು. ಯಾವಾಗ್ಲೂ ನಗ್ನಗ್ತಾ ನೀವು ಹೇಳ್ಕೊಡ್ತೀರಾ ಭಾರತಿ ಮೇಡಮ್ ಎಲ್ಲ. ನಂಗೆ ತುಂಬಾ ಖುಷಿ ಆಗುತ್ತೆ. ಈ ಟೈಮ್ ನ ಮಿಸ್ ಮಾಡ್ಕೊಂಡಿದ್ದೆ. ತಿರ್ಗಾ ಇನ್ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ನೆಕ್ಸ್ಟ್ 1ನೇ ತಾರೀಕಿನ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಪ್ರಿಯಾಂಕಾ ಮ್ಯಾಮ್. ನಮಸ್ತೆ ಗುರುಜಿ. ನಮಸ್ತೆ ಮಾತಾಜಿ. ನಮಸ್ತೆ. ತುಂಬಾ ಚೆನ್ನಾಗಿ ಬಂತು ಕ್ಲಾಸು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ಮಹಾವತಾರ್ ಫೌಂಡೇಶನ್ಗೆ, ಭಾರತಿ ಮಾತಾಜಿ ಅವ್ರಿಗೆ
ವೆಂಕಟರಮಣ್ ಗುರೂಜಿ ಅವ್ರಿಗೆ, ಶ್ರೀನಿವಾಸ್ ಗುರೂಜಿ, ಅಶ್ವಿನಿ ಗುರೂಜಿ, ಗೀತಾ ಮೇಡಮು, ಲಕ್ಷ್ಮಿ ಮ್ಯಾಮು, ಈ ಸರಿ ಸೆಕ್ಷನ್ಗೆ ಎಷ್ಟೊಂದ್ ಜನ ಮಾತಾಜಿ ಗುರೂಜಿ ಎಲ್ಲ ಬಂದಿದ್ರು. ಅವ್ರೆಲ್ರಿಗೂ ನಮ್ ಕಡೆಯಿಂದ ಧನ್ಯವಾದ. ನೀವ್ ಹೇಳಿದಂತೆನೆ ಸರ್, ನಾನು ಭಾರತಿ ಮಾತಾಜಿ ಕೊಟ್ಟಿರೋ ನಂಬರ್ಗಳನ್ನ ತುಂಬಾ ತೊಂದ್ರೆಲಿರೋರ್ಗೆಲ್ಲ ಕೊಟ್ಟಿದ್ದೀನಿ. ಅವರು ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ. ಆಮೇಲೆ ತುಂಬಾ ಜನರನ್ನ ಧ್ಯಾನಕ್ಕೆ ಬನ್ನಿ ಅಂತ ಲಿಂಕ್ ಕಳಿಸ್ತಿದೀನಿ. 2-3 ಬೇರೆ ಅವ್ರಿಗೆ ಅನುಕೂಲ ಆದಂತ ಬ್ಯಾಚ್ ಅಲ್ಲಿ ಬೆಳಗ್ಗೆ ಬ್ಯಾಚು, ನೈಟ್ ಬ್ಯಾಚು ಎಲ್ಲ ಅಟೆಂಡ್ ಮಾಡ್ತಿದ್ದಾರೆ ಗುರುಜಿ ಮಾತಾಜಿ. ನನ್ನಿಂದ ಆಗ್ತಿರೋ ಸೇವೆ ಇಷ್ಟು. ಮುಂದಿನ ದಿನಗಳಲ್ಲಿ ನಿರೂಪಣೆ ಮಾಡ್ಬೇಕು ಅನ್ಕೊಂಡಿದೀನಿ. ಯೂನಿವರ್ಸ್ ಸಹಾಯ ಮಾಡಿದ್ರೆ ಯಾವತ್ತಾದ್ರೂ ಅದು ಮಾಡಕ್ ಇಷ್ಟಪಡ್ತೀನಿ ಗುರುಜಿ ಮಾತಾಜಿ. ನಿಮ್ಗಳ ಆಶೀರ್ವಾದ ನನ್ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಸಂತೋಷವಾದಂತ ವಿಷಯ ತಿಳಿಸಿದ್ಯಮ್ಮ. ಇದು ಕಂಟಿನ್ಯೂ ಆಗ್ಲಿ. ಆದಷ್ಟು ಬೇಗ ನಿಮ್ಮಿಂದ ನಿರೂಪಣೆ ಮತ್ತು ನಿಮ್ಮಿಂದ ಒಂದು ಕ್ಲಾಸ್ ಬರೋದಕ್ಕೆ ಆದಷ್ಟು ಬೇಗ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದೆ ನಿಮ್ ಕೈಯಿಂದಾನೆ ಒಂದು ಕ್ಲಾಸ್ ಮಾಡ್ಸೋಣ, ಆಗ್ಬೋದಾ? ನಗ್ನಾಗ್ತಾ ಇರಿ. ಆದಷ್ಟು ಒಂದ್ 4 ಜನನ ಸೇರಿಸಿ ಇದರ ಒಂದು ಬೆನಿಫಿಟ್ ನ ಅವ್ರಿಗೆ ಹೇಳಿ ಆರಾಮಾಗಿ. ಅದೇ ನಿಮ್ಮ ಸೇವೆ. ನೀವು ಈ ಒಂದು ಫೌಂಡೇಶನ್ ಕೊಡುವಂತದ್ದು ಅದೊಂದೇ. 10 ಜನ ಸೇರಿಸೋದು, ಅವರ ಕೈಯಲ್ಲಿ ನೀವು ಧ್ಯಾನ ಮಾಡಿಸೋದು, ನೀವು ಸಂಪೂರ್ಣವಾಗಿ ಆಲೋಚನಾ ಮುಕ್ತವಾಗಿ ಧ್ಯಾನ ಮಾಡೋದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ನೀವು ಇಷ್ಟು ಖುಷಿಯಾಗಿ ಮಾಡ್ತೀನಿ ಅಂದ್ರಲ್ಲ, ತುಂಬು ಹೃದಯದ ಸ್ವಾಗತ ಮ್ಯಾಮ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕವಿತಾ ಮ್ಯಾಮ್. ಕವಿತಾ ಮ್ಯಾಮ್ ಎಲ್ಲಿದ್ದಾರೆ ಕವಿತಾ? ಇದಾರೆ ಸರ್. ಇವತ್ತು ಹೊಸೊಬ್ಬರ ಮಾತಾಡ್ಸೋಣ ಅಂತ ಒಂದು ಇದು ಸರ್. ಅವ್ರವ್ರ ಅಭಿಪ್ರಾಯ ತಿಳಿಸಿದ್ರೆ ನಾವು ನೆಕ್ಸ್ಟ್ ಕ್ಲಾಸಿಗೆ ಯೂಸ್ ಆಗತ್ತೆ ಸರ್. ಹೇಮಾವತಿ ಮ್ಯಾಮ್. ಇನ್ನೊಂದು 10 ನಿಮಿಷದ ಕಾಲಾವಕಾಶ ಇದೆ. ಬೇಗ ಬೇಗ ಇನ್ನೊಂದು ಹೇಳ್ತೀನಿ, ನಾನು ಪ್ರತಿ ಸರಿ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ನಮ್ದು ವಸುದೈವ ಕುಟುಂಬ. ಇಲ್ಲಿ ಮಾತಾಡೋದಕ್ಕೆ ಹಿಂಜರಿಬಾರದು. ನಿಮಗೆ ತೋಚಿದ್ದನ್ನ, ನಿಮ್ಮ ಮನಸ್ಸಲ್ಲಿರೋದನ್ನ ಮುಕ್ತವಾಗಿ ಹಂಚ್ಕೊಳ್ಳುವಂತ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಎಷ್ಟು ಮೌನ ಇದ್ರೆ ಅದು ನಮ್ಮ ಮೂರ್ಖತ್ವ, ಎಷ್ಟು ಓಪನ್ ಆಗಿದ್ರೆ ಅಷ್ಟು ನಮ್ಮ ದೈವತ್ವ. ತಿಳ್ಕೊಳ್ಳಿ. ಏನಿದ್ರು ಮಾತಾಡೋದ್ರಿಂದ ನಮಗೆ ಪರಿಹಾರ ಹೆಚ್ಚು ಸಿಗ್ತದೆ. ಸುಮ್ಮನೆ ಇದ್ರೆ ನಮ್ಮ ಮನಸ್ಸಲ್ಲೇ ನಮ್ ನೋವು ಇರ್ತದೆ, ಆಚೆ ಬರೋದಿಲ್ಲ. ಆಚೆ ಬರೋವರೆಗೂ ಆ ನೋವು ಕಮ್ಮಿ ಆಗಲ್ಲ. ನೋವು ಕಮ್ಮಿ ಆಗೋವರೆಗೂ ನಮ್ ಯೋಚನೆ ಹೋಗೋದಿಲ್ಲ. ಅದಕ್ಕೆ ಇಂಥ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಆದಷ್ಟು ಮಾತಾಡಿ. ನಿಮ್ಗೆ ಏನ್ ಅನಿಸ್ತದೆ, ನಿಮ್ ಮನಸ್ಸಲ್ಲಿ ಏನಿದೆ, 1 ಮಾತು 2 ಮಾತು ಮಾತಾಡೋದಕ್ಕೆ ಪ್ರಯತ್ನ ಮಾಡಿ. ಕೆಲವರೆಲ್ಲ ಮಾತಾಡೋದಕ್ಕೆ ನಮಗ್ ಬರಲ್ಲ ಅಂತ ಇದ್ದವ್ರು ಕೂಡ ಹಾಡು ಹೇಳ್ತಾ ಇದ್ದಾರೆ, ಕ್ಲಾಸ್ ತಗೊಂತಾ ಇದ್ದಾರೆ. ಆ ರೀತಿ ಬರ್ಬೇಕಾದ್ರೆ ನಮ್ಮ ಮನಸ್ಸು ಮುಕ್ತವಾಗಿರ್ಬೇಕು. ನಮ್ಮ ಮನಸ್ಸು ಮುಕ್ತವಾಗಿರ್ಬೇಕಾದ್ರೆ ನಾವು ಮುಕ್ತವಾಗಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮಾತಾಡೋದನ್ನ ಅಭ್ಯಾಸ ಮಾಡಬೇಕಾದ್ರೆ ಹೆಚ್ಚು ಧ್ಯಾನ ಮಾಡ್ಬೇಕು. ಹೆಚ್ಚು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಆಲೋಚನೆಗಳು ನಮ್ಮಿಂದ ದೂರ ಆಗ್ಬೇಕು. ಇದು ಒಂಥರ ಚೈನ್ ಲಿಂಕ್ ಇದ್ದಂಗೆ ಮೇಡಮ್ ಅವರೇ. ಎಲ್ಲರೂ ಈ ಒಂದು ವಸುದೈವ ಕುಟುಂಬದಲ್ಲಿ ಎಲ್ಲ ಒಂದೇ ಕುಟುಂಬ ಸದಸ್ಯರು ಅಂತ ಭಾವಿಸ್ತಾ ನಮ್ಮ ಮನಸ್ಸಿನಲ್ಲಿರುವಂತ ಭಾವನೆಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಇಲ್ಲಿ ಯಾವುದೇ ರೀತಿಯಾದ ಮುಚ್ಚುಮರ ಇಲ್ಲ, ಮೇಲು ಕೀಳು ಇಲ್ಲ. ಎಲ್ಲರೂ ಸಮಾನರು, ನಾವು ಒಂದೇ, ಎಲ್ಲ ಒಂದೇ ಕುಟುಂಬದವರು. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಮನಸ್ಸಲ್ಲಿ ಇಟ್ಕೊಂಡು ಮನಸ್ಫೂರ್ತಿಯಾಗಿ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ. ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡ್ತಾ ಇರ್ಬೇಕು. ಇಷ್ಟ ಹೇಳಿದ್ರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರೆ ನಾನೇನ್ ಹೇಳ್ಬೇಕು? ಹೇಮಾವತಿ ಮ್ಯಾಮ್. ಎಸ್ ಮ್ಯಾಮ್. ಮಾತಾಡಿ ಮ್ಯಾಮ್. ನಾನು ಇವಾಗ ಜಾಯ್ನ್ ಆದೆ. ಹೊಸಬ್ರಾಮ? ಮೇಡಮ್ ನಾನು ಹೊಸಬ್ರು. ಇವಾಗ 1 ವೀಕ್ ಇಂದ ಅಷ್ಟೇ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ಓಕೆ. 1 ವಾರದಲ್ಲಿ ನಿಮ್ಗೆ ಏನು ಈ ಧ್ಯಾನದಿಂದ ಏನಾದ್ರು ಬೆನಿಫಿಟ್ ಇದೆಯಾ ಅನ್ನೋದನ್ನ ಒಂದ್ ಸಣ್ಣ ಮಾತಲ್ಲಿ ಹೇಳಿ ಮ್ಯಾಮ್. ಮ್ಯಾಮ್ ಇವರು ತುಂಬಾ ಎಷ್ಟೊಂದು ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ಮೇಡಮ್. ಅದನ್ನ ನಾನು ತಿಳ್ಕೊತಾ ಇದ್ದೀನಿ. ಆರೋಗ್ಯದ ಬಗ್ಗೆನೂ ತುಂಬಾನೇ ತಿಳ್ಕೊತಾ ಇದ್ದೀನಿ ಮೇಡಮ್. ತುಂಬಾ ಉಪಯುಕ್ತವಾಗಿದೆ ಮೇಡಮ್. ನನ್ಗೆ ಎಷ್ಟೊಂದು ವಿಷಯ ಗೊತ್ತೇ ಇರ್ಲಿಲ್ಲ. ತುಂಬಾ ಯೂಸ್ ಆಗ್ತಾ ಇದೆ ಮೇಡಮ್.
ಓಕೆ ಮೇಡಮ್, ನಿಮ್ಗೆ ಯೂಸ್ ಆಗ್ತಾ ಇದ್ರೆ ಒಳ್ಳೇದೇ. ಆದ್ರೆ ಈ ಒಂದು ವೇದಿಕೆಯಲ್ಲಿ ಆದಷ್ಟು ಬಂದು ಮುಕ್ತವಾಗಿ ಮಾತಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಬಹುದು. ಆದ್ರೆ ಹೆಚ್ಚು ಧ್ಯಾನ ಮಾಡೋದ್ರಿಂದನೂ ಒಳ್ಳೇದು ಅಂತ ತಿಳ್ಕೊಂಡು ಮುಂದೆ ಧ್ಯಾನ ಕಂಟಿನ್ಯೂ ಮಾಡಿ, ಓಕೆ ಸರ್. ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಮೇಡಮ್. ನೀವು ಎಲ್ಲಿಂದ ಮಾತಾಡ್ತಾ ಇರೋದು ನೀವು? ಹೇಮಾ ಮ್ಯಾಮ್, ನೀವೆಲ್ಲಿರೋದು? ಮ್ಯಾಮ್ ನಾನು ಚನ್ನಪಟ್ಟಣ ಮೇಡಮ್. ಚನ್ನಪಟ್ಟಣದ ಪಟಪಟ ಅಂತ ಮಾತಾಡ್ತಾರೆ, ನೀವ್ಯಾಕೆ ಅನುಮಾನದಿಂದ ಮಾತಾಡ್ತೀರಾ? ಸರ್ ನಾನು ಜಸ್ಟ್ ಇವಾಗ ಜಾಯ್ನ್ ಆದೆ ಸರ್. ನಾನು ಜಾಯ್ನ್ ಆಗೋದ್ ಮುಖ್ಯ ಅಲ್ಲ, ಜಾಯ್ನ್ ಆದ್ಮೇಲೆ ಮುಗೀತು, ಮಾತಾಡ್ತಾನೆ ಇರ್ಬೇಕಲ್ವಾ? ಪಟಾಕಿ ಹೊಡೆದಂಗ್ ಮಾತಾಡ್ತಾರೆ ಚನ್ನಪಟ್ಟಣದವ್ರು ಅಂತ ಹೇಳ್ತಾರೆ. ನೀವು ನೋಡಿ ಮೇಡಮ್, ನಿಧಾನಾಗಿ ಮಾತಾಡ್ತಾ ಇದ್ದಾರೆ. ಇರ್ಲಿ, ಮುಂದಕ್ಕೆ ಪ್ರಯತ್ನ ಮಾಡಿ. ಎಲ್ಲರ ಜೊತೆನು ಎಲ್ಲರ ಜೊತೆ ಮುಕ್ತವಾಗಿ ಮಾತಾಡೋಕೆ ಪ್ರಯತ್ನ ಮಾಡಿ ಮೇಡಮ್. ಜೊತೆಗೆ ಧ್ಯಾನ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುಧಾ ಹೆಗಡೆ ಮ್ಯಾಮ್ ಇದಾರಾ? ಯಶೋಧ ಮೇಡಮ್ ಇದ್ರೆ ಅವ್ರು ಕೊಡಿ ಆಪ್ಷನ್. ಅವ್ರು ಗಂಟಾ ಘೋಷವಾಗಿ ಮಾತಾಡ್ತಾರೆ. ಅವ್ರ ಶಬ್ದಕ್ಕೆ ಎಲ್ಲಾರು ನಿದ್ದೆ ಮಾಡಿದವರೆಲ್ಲ ಎಚ್ಚರಿಕೆಯಿಂದ ಬರ್ತಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಒಳ್ಳೇದಾಗ್ತಾ ಇದೆ ಕಾರ್ಯಕ್ರಮ. ಆದ್ರೆ ಅದನ್ನು ಇನ್ನು ಮುಂದುವರ್ಸೋದು ಹೇಗೆ ಅಂತ ವಿಚಾರ ಮಾಡ್ತಾ ಇದ್ವಿ. ಒಳ್ಳೊಳ್ಳೆ ಇದು ಕೊಡ್ತಾ ಇದ್ದಾರೆ. ಅಂತೂ ಈ ದಿನ ಹೇಗ್ ಹೋಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. 4 ಟೈಮ್ ಒಂದಿನ ಅಂದ್ರೆ ಈಗ ನಾಳೆಯಿಂದ ಬೇಜಾರು. ಏನ್ ಮಾಡೋದು? ನಾವೇ ಧ್ಯಾನ ಅಷ್ಟು ಇದ್ರಲ್ಲಿ ಮಾಡ್ತಾ ಇಲ್ಲ ಗುರುಜಿ. ಎಲ್ಲರ ಜೊತೆ ಕೂತಾಗ ಅದ್ರದೊಂದು ವೈಬ್ರೇಷನ್ ಬೇರೆ ಅದು. ಅಲ್ಲ, ಈಗ ನಾನು ಹೇಳ್ದೆ ನಿಮ್ಗೆ, ಆ ಒಂದು ರೆಕಾರ್ಡಿಂಗ್ ಆನ್ ಮಾಡ್ಕೊಂಡು ಎಲ್ಲಾರು ಇದಾರೆ ಅಂತ ಕೂತ್ಕೊಳ್ಳಿ. ಆ ಒಂದು ರೆಕಾರ್ಡಿಂಗ್ ಬರೋವಾಗ ನಿಮ್ಗೆ ನಾವು ನಿಮ್ ಮುಂದೆನೆ ಬಂದು ಕೂತ್ಕೊಂಡಂಗೆ ಇರ್ತದ. ಅವಾಗ ನೀವು ಧ್ಯಾನ ಕಂಟಿನ್ಯೂ ಮಾಡಬಹುದು. ರೆಕಾರ್ಡಿಂಗ್ ಅಲ್ಲಿ ಹಳೆ ರೆಕಾರ್ಡಿಂಗ್ ಇದೆಯಲ್ಲ, ಸಂಗೀತ ಧ್ಯಾನ ಅಂತ ಒಂದು ಆಪ್ ಇರ್ತದಲ್ಲ, ಬರ್ತದಲ್ವ ನಿಮ್ಗೆ. ರೆಕಾರ್ಡಿಂಗ್ ನೀವು ಆನ್ ಮಾಡ್ಕೊಂಡಿದ್ದೀರಾ, ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಅದನ್ನ ಮುಂದೆ ಇಟ್ಟು ಕೂತ್ಕೊಂಡು ನಾವು ಇದೀರಿ ಅಂತ ಮಾಡ್ಕೊಂಡು ಈ ಒಂದು ವಾರ ಮಾಡಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಅಲ್ವಾ? ಸರಿ ಗುರುಜಿ, ಹೌದು ಹಾಗೆ ಮಾಡೋದು. ಆಯ್ತು. ಥ್ಯಾಂಕ್ ಯು ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯಶೋಧಾ ಮ್ಯಾಮ್ ನಮಸ್ತೆ. ನಮಸ್ತೆ 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 ಮೇಡಮ್. ನಾನು ಈಗ ಜಾಯಿನ್ ಆಗಿದ್ದೀನಿ, ಏನು ಅಂತ ಗೊತ್ತಿಲ್ಲ. ಇಷ್ಟೊತ್ತು ಕೃಷ್ಣ ಜೊತೆಲೆ ಇದ್ರಾ? ಸರಿ, ಅಪರೂಪಕ್ಕೆ ಬರ್ತೀರಾ. ಒಂದು ದಿನದ ಧ್ಯಾನದ ಕಾರ್ಯಕ್ರಮನ ಸಂಪನ್ನ ಮಾಡ್ತಿದೀವಲ್ಲ ಮೇಡಮ್, ಹಾಗಾಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಹೇಳ್ಬೇಕಾಗಿ ವಿನಂತಿ ಮ್ಯಾಮ್. ಏನ್ ಮೇಡಮ್, ಮತ್ತೊಮ್ಮೆ ಹೇಳಿ. 21 ದಿನದ ಕಾರ್ಯಕ್ರಮಗಳು ಇಂದಿಗೆ ಸಮಾಪ್ತಿ ಆಗ್ತಾ ಇದೆ. ಈ ಒಂದು ಬ್ಯಾಚು. ಇದರಿಂದ ನೀವೇನ್ ಪಡ್ಕೊಂಡ್ರಿ, ನೀವೇನ್ ಕೊಡ್ತೀರಾ, ನಿಮ್ಮ ಮನಸ್ಸಿನಲ್ಲಿರುವಂತ ಮಾತೇನು, ಅದನ್ನ ನಿಮ್ಮಿಂದ ತಿಳಿಯೋದಕ್ಕೆ ಬಯಸ್ತಾ ಇದೀವಿ ಮೇಡಮ್ ಅವರೇ ಅಂತ ಹೇಳ್ತಾ ಇದ್ವಿ. ಈ 11:30 ಕ್ಲಾಸ್ ಅಲ್ಲಿ ಅದ್ಭುತವಾದ ಧ್ಯಾನ ಆಗುತ್ತೆ. ಎಲ್ಲರಿಗೂ ದೇಹ, ಮನಸ್ಸು, ಆತ್ಮ ಸಂತೃಪ್ತಿಯಾಗಿ ಸಮಾಧಾನದಿಂದ ಆಗುತ್ತೆ. ವೆಂಕಟರಮಣ ಸರ್ ತುಂಬಾ ಚೆನ್ನಾಗಿ ಚಕ್ರ ಧ್ಯಾನ ಮಾಡಿಸ್ತಾರೆ. ಅದೊಂದು ಇಷ್ಟ ಆಗುತ್ತೆ, ಚಕ್ರ ಧ್ಯಾನ. ಆಮೇಲೆ ಅವ್ರು ಕೊಡುವಂತ ಸ್ಪೀಚ್ ಚೆನ್ನಾಗಿರುತ್ತೆ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಆಗೋದಿಲ್ಲ, ಅವ್ರಿಗೆ ಅವರೇ ಸಾಟಿ. ಆಮೇಲೆ ಇಲ್ಲಿ ಕೆಲವೊಂದು ಮುಂಚೆ ಇದ್ದಿದ್ದಕ್ಕೂ ಈಗಿದ್ದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ, ಗೊತ್ತಿಲ್ಲ ನನ್ಗೂ ಕೂಡ. ಒಟ್ಟು ಈ ವೇದಿಕೆನೆ ಒಂಥರ ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಅದ್ಭುತವಾದ ವೇದಿಕೆ. 11:30 ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಅಂತ ಇಷ್ಟಪಡ್ತೀನಿ. ಚಕ್ರ ಧ್ಯಾನ ಯಾವ ಕಾರಣಕ್ಕೂ ನಿಲ್ಲಿಸ್ಬೇಡಿ ಸರ್, ಪ್ಲೀಸ್. ಇಲ್ಲ ಮೇಡಮ್, ಚಕ್ರ ಧ್ಯಾನ ನಿಲ್ಸೋದಿಲ್ಲ. ಕಾರ್ಯಕ್ರಮ ನಮ್ಗೆ ಎಷ್ಟು ಮಾಡೋದಕ್ಕೆ ಅನುಕೂಲ ಕೊಡ್ತಾರೋ ಅಷ್ಟು ಮಾಡಕ್ ಪ್ರಯತ್ನ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಯಾವ ರೀತಿ ಬೇಕು ಅನ್ನೋದು ಒಂದ್ಸರಿ ಗುರೂಜಿ ಅವರಿಗೆ ಕೋರ್ ಮೀಟಿಂಗ್ ಅಲ್ಲಿ ನೀವು ಪ್ರಸ್ತಾಪ ಮಾಡಿ ಅದನ್ನ, ಯಾಕಂದ್ರೆ ನಿಮ್ಮ ಅಭಿಪ್ರಾಯಗಳಂತೆ ಗುರೂಜಿ ಕಾರ್ಯಕ್ರಮನ ರೂಪಿಸ್ತಾರಂತೆ. ಅದಕ್ಕೆ ಒಂದ್ಸರಿ ಮುಟ್ಟಿದೆ ಚಕ್ರ ಧ್ಯಾನ, ಹಳಬ್ರಿಗೆಲ್ಲ ಮುಟ್ಟಿದೆ. ಈಗ ಹೊಸ ಜಾಯಿನ್ ಆಗಿದಾರಲ್ಲ, ಅವರಿಗೆ ಇನ್ನು ಏನು ಅಂತಾನೆ ಗೊತ್ತಿಲ್ವಲ್ಲ, ಅವರಿಗೋಸ್ಕರ ಮತ್ತೊಮ್ಮೆ ರಿಪೀಟ್ ಆಗ್ಲಿ ಅಂತ ನಾನು ಇಷ್ಟಪಡ್ತೀನಿ ಸರ್. ನಮಗೂ ಕೂಡ ಅವಕಾಶನೂ ಸಿಗುತ್ತೆ, ಮನಸ್ಸು ಆಗುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಥ್ಯಾಂಕ್ ಯು.
ಅವಕಾಶ ಕೊಟ್ಟಿದ್ದಕ್ಕೆ ಭಾರತಿ ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಓಕೆ ಮೇಡಮ್. ಮೇಡಮ್, ಎಲ್ಲಾರು ಒಳ್ಳೊಳ್ಳೆ ಅಭಿಪ್ರಾಯ ಕೊಟ್ಟಿದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ನೀವು ಮಾಡಿಸೋ ಮಟ್ಟಕ್ಕೆ ಬರ್ತಾ ಇದ್ದೀರಾ ಅಂತ ನಂಬ್ತಾ ಇದ್ದೀನಿ. ನಿಮ್ ಕಡೆಯಿಂದನೂ ಒಂದೊಂದು ಸ್ವಾಧ್ಯಾಯ ನಾನು ಕೇಳೋದಿಲ್ಲ, ಸ್ವಾಧ್ಯಾಯ ಎಲ್ಲಾರು ಮಾಡ್ತಾರೆ. ಯಾಕಂದ್ರೆ ನಾವು ಸ್ವಾಧ್ಯಾಯ ಏನು ಅಂದ್ರೆ ಒಂದು ಬುಕ್ ಅಲ್ಲಿರೋದನ್ನ ನಾವು ವ್ಯಕ್ತಪಡಿಸೋದು, ಅದ್ರ ಅನುಭವಿಸೋದಿಲ್ಲ. ಅದರಿಂದ ಬರುವಂತ ಬೆನಿಫಿಟ್ ನಮ್ಗೇನು ಇಲ್ಲ. ಆದ್ರೆ ನಮಗ್ ಬರಬೇಕಾಗಿರೋದು ಧ್ಯಾನ ಮಾಡೋದು, ಚಕ್ರ ಧ್ಯಾನ ಮಾಡಿಸೋದು, ಮುದ್ರೆಗಳನ್ನ ಕಲಿಯೋದು, ನಂಬರ್ಸ್ ನ ಕಲಿಯೋದು, ಇದು ತುಂಬಾ ಮುಖ್ಯ. ಅಕ್ಯುಪಂಚರ್ ಆಗಿರ್ಬೋದು, ಇಲ್ಲಾಂದ್ರೆ ಮರ್ಮ ಥೆರಪಿ ಆಗಿರ್ಬೋದು, ಈ ತರ ವಿದ್ಯೆಗಳನ್ನ ಕಲಿಯೋದ್ರಲ್ಲಿ ನಾವು ಹೆಚ್ಚಿನ ಆಸಕ್ತಿ ತೋರಿಸೋದು ತುಂಬಾ ಒಳ್ಳೇದು. ಅದಕ್ಕೆ ಮಹಾವತಾರ್ ಫೌಂಡೇಶನ್ ಕ್ಲಾಸ್ಗಳು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಅದನ್ನ ಗಮನಿಸಿ. ಜೊತೆಗೆ ಪ್ರತಿಯೊಬ್ಬರು ಈ ಒಂದು ವೇದಿಕೆಯಲ್ಲಿ ಯಾರ್ಯಾರು ಇದ್ದೀರಾ, ಮುದ್ರೆಯಿಂದ ಹಿಡಿದು ಎಲ್ಲರೂ ಪರಿಣಿತರಾಗ್ಬೇಕು. ಸಂಪೂರ್ಣವಾಗಿ ಯಾವುದೇ ಒಂದು ಕಾಯಿಲೆ ಬರ್ದಂಗೆ ನಾವು ಕಾಯಿಲೆ ಬಂದ್ಮೇಲೆ ಮಾಡೋದಲ್ಲ, ಕಾಯಿಲೆನೆ ನಮ್ಮ ಹತ್ರ ಬರಬಾರ್ದು, ಆ ರೀತಿ ಮಾಡೋದಕ್ಕೆ ನಮ್ಗೆ ಅದ್ಭುತವಾದಂತ ಒಂದು ವೇದಿಕೆ ಈ ಚಕ್ರಧ್ಯಾನ ನಮ್ಗೆ ಕೊಡ್ತದೆ. ಅದನ್ನ ಎಲ್ಲರೂ ಮಾಡೋಣ. ಜೊತೆಗೆ ಹೆಚ್ಚಾಗಿ ಧ್ಯಾನ ಮಾಡೋಣ. ಮನಸ್ಸು ಯಾವುದೇ ರೀತಿಯಾದ ಒಂದು ಆವೇದನೆಗೆ, ಆಕ್ರೋಶಕ್ಕೆ ಒಳಗಾಗದೆ ನಿರ್ಮೂಲವಾಗಿರೋದಕ್ಕೆ ಒಂದು ಅದ್ಭುತವಾದಂತ ವೇದಿಕೆ ಇದು. ಇಲ್ಲಿ ನಾವು ಆ ವೇದಿಕೆಯಿಂದ ಧ್ಯಾನ ಮುಂದುವರಿಸೋಣ. ಹೆಚ್ಚು ಧ್ಯಾನ ಮಾಡ್ತಾ ಇದ್ದಾಗ ಹೆಚ್ಚು ಕೋಪ ಬರಲ್ಲ, ಹೆಚ್ಚು ಧ್ಯಾನ ಮಾಡ್ತಾ ಇದ್ದಾಗ ಒಬ್ಬರ ಮೇಲೆ ಅಸೂಯೆ ಬರೋದಿಲ್ಲ, ಹೆಚ್ಚು ಧ್ಯಾನ ಮಾಡಿದಾಗ ಆಸೆ ಬರೋದಿಲ್ಲ. ಅತಿ ಆಸೆ ಗತಿ ಕೇಳು ಅಂತ ಎಲ್ಲದಕ್ಕೂ ಒಂದೊಂದು ದಾರಿ ತೋರಿಸುವಂತದ್ದು ಈ ವೇದಿಕೆ. ಇದನ್ನ ಎಲ್ಲರೂ ಮನಸ್ಫೂರ್ತಿಯಾಗಿ ಅದನ್ನ ಅಳವಡಿಸ್ಕೊಂಡು ಧ್ಯಾನ ಮಾಡಿ, ಮತ್ತೆ ನೀವು ಒಂದು 4 ಜನಕ್ಕೆ ಧ್ಯಾನ ಮಾಡೋದನ್ನ ಹೇಳ್ಕೊಡಿ. ಪ್ರತಿಯೊಬ್ರು ಸಂಪೂರ್ಣವಾಗಿ ರೋಗ ಮುಕ್ತರಾಗೋಣ. ಯಾಕೆಂದ್ರೆ ಈಗ ಬರ್ತಾ ಇರುವಂತ ಮೆಡಿಕಲ್ಸ್, ಬೀದಿಗೊಂದು ಮೆಡಿಕಲ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಬಂದ್ಬಿಟ್ಟಿದೆ. ನಾವು ಸಣ್ಣ ಹುಡುಗರಾಗಿದ್ದಾಗ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಹುಡ್ಕೊಂಡು ಹೋಗ್ಬೇಕಾಯ್ತು, ಸುಮಾರು 2-3 ಕಿಲೋಮೀಟರ್ ಹೋಗ್ಬೇಕಾಯ್ತು. ನಾವು ಟೌನಲ್ಲಿ ಬೆಳೆದಿರೋದ್ರಿಂದ 2-3 ಕಿಲೋಮೀಟರ್, ಅಲ್ಲಿ ಆದ್ರೆ 10-20 ಕಿಲೋಮೀಟರ್. ಈಗ ಹಂಗೇನಿಲ್ಲ, 1 ಕಿಲೋಮೀಟರ್ಗೆ 2 ಇರ್ತದೆ. ಆ ತರ ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ನಮ್ಮ ಒಂದು ಅಭ್ಯಾಸಗಳು, ನಾವು ತಿನ್ನುವಂತ ಊಟ, ನಾವು ಮಾಡುವಂತ ಕಾರ್ಯಗಳು. ಪ್ರತಿಯೊಬ್ಬರೂ ಎ ಸಿ ರೂಮಲ್ಲಿ ಇರ್ತೀರಿ, ಸೂರ್ಯನ ಬೆಳಕೆ ನಮ್ಗೆ ಟಚ್ ಆಗೋದಿಲ್ಲ. ಆಮೇಲೆ ನೆಲದ ಮೇಲೆ ಕಾಲಿಡೋದೇ ಇಲ್ಲ. ಎಲ್ಲಾರ ಮನೆಯಲ್ಲೂ ಗ್ರಾನೈಟ್ಸು, ಆಮೇಲೆ ಟಾರ್ ರೋಡ್ಗಳು, ಚಪ್ಪಲಿ ಇಲ್ದ್ರೆ ಆಚೆ ಓಡಾಡೋದಿಲ್ಲ. ಭೂಮಿಗೆ ಗ್ರಾವಿಟೇಷನ್ಗೆ ನಮ್ಮ ದೇಹನ ಕೊಡೋದೇ ಇಲ್ಲ. ಇದರಿಂದ ನಮ್ಮಲ್ಲಿ ಕಾಯಿಲೆಗಳು ಹೆಚ್ಚಾಗಿ ಪ್ರಾರಂಭ ಆಗ್ತದೆ. ಮತ್ತೆ ನಾವು ತಿನ್ನುವಂತ ಊಟ ಬರೀ ಆಯಿಲ್ ಫುಡ್, ಡ್ರೈ ಫುಡ್ ಅನ್ನೋ ಟಚ್ ಇಲ್ಲ, ಬರೀ ಆಯಿಲಲ್ಲಿ ಫ್ರೈ ಮಾಡೋದೇ ತಿಂತೀರಿ. ಇದರಿಂದ ನಮ್ಗೆ ಹೆಚ್ಚಾಗಿ ಕಾಯಿಲೆಗಳು ಬರ್ತಾ ಇರ್ತವೆ. ಇದೆಲ್ಲ ನಾವು ಕಳ್ಕೋಬೇಕಾದ್ರೆ, ಇದರಿಂದ ಎಲ್ಲ ಮುಕ್ತಿ ಪಡೆಯಬೇಕಾದ್ರೆ ಈ ಒಂದು ವೇದಿಕೆಯಲ್ಲಿ ಬರುವಂತ ವಿಷಯಗಳನ್ನ ನಾವು ಸಂಪೂರ್ಣವಾಗಿ ಗ್ರಹಿಸಬೇಕು. ಇದನ್ನ ಗ್ರಹಿಸ್ಕೊಂಡು ನಾವು ಸಂಪೂರ್ಣವಾಗಿ ರೋಗ ಮುಕ್ತರಾಗೋಣ. ಧ್ಯಾನದಿಂದ ಹೆಚ್ಚು ಹೆಚ್ಚು ಆ ಒಂದು ಜ್ಞಾನನ ಗಳಿಸೋಣ ಅಂತ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ಇಲ್ಲಿವರೆಗೆ 21 ದಿನಗಳ ಕಾಲ ಈಗ ಬಂದ್ರು ಸರ್ ಸವಿತಾ ಅವರು. ಮಾತಾಡಿ ಮ್ಯಾಮ್, ಕೊನೆಯದಾಗಿ ಮಾತಾಡಿ ಮ್ಯಾಮ್. ಸಂಪನ್ನಗೊಳಿಸೋಣ ಅನ್ನೋದಕ್ಕೆ ಸರಿತಾ ಅವರು. ಓಕೆ, ನಮಸ್ತೆ. ನಮಸ್ತೆ ಭಾರತಿ ಮ್ಯಾಮ್, ನಮಸ್ತೆ ವೆಂಕಟರಮಣ ಸರ್, ಎಲ್ಲಾ ಮಾಸ್ಟರ್ಸ್ ನಮಸ್ತೆ. ಧ್ಯಾನ ತುಂಬಾ 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 ನನ್ಗೆ ಕಾನ್ಫಿಡೆಂಟ್ ಕೊಡ್ತಿದೆ. ಒಂದು ದಿವಸ ಧ್ಯಾನ ಎಲ್ಲಾರೊಟ್ಟಿಗೆ ಕೂತ್ ಮಾಡಿದಾಗ ತುಂಬಾ ವಿಶ್ವಾಸ ಬರುತ್ತೆ. ನಾನು ಒಂಟಿಯಾಗಿ ಮಾಡೋದಕ್ಕಿಂತ ಯಾವ್ದೋ ಒಂದು ಮ್ಯೂಸಿಕ್ ಹಾಕೊಂಡು ಇಲ್ಲ ಎಲ್ಲಾರು ಒಟ್ಟಿಗೆ ನಾನು ಕಾಯ್ತಾ ಇರ್ತೀನಿ 11:30ಗೆ. ಬಟ್ ಇವತ್ತು ಸಾರಿ ಆಗ್ಲಿಲ್ಲ ಇವತ್ತು ಅಟೆಂಡ್ ಮಾಡ್ಲಿಕ್ಕೆ. ಬಟ್ ಸ್ಪೀಚಿಗೆ ಬಂದೆ. ಇವತ್ತು ಕೊನೆ ದಿನ ಅಂತ ನಂಗೆ ನೆನಪಿಗೆ ಬಂದಿರ್ಲಿಲ್ಲ, ಇಲ್ಲಾಂದ್ರೆ ಖಂಡಿತ ಅಟೆಂಡ್ ಮಾಡ್ತಿದ್ದೆ. ಸಾರಿ. ಬಟ್ ಇದು ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ ಮೇಡಮ್. ಎಷ್ಟೋ ಕಾನ್ಫಿಡೆಂಟ್ ಕೊಡ್ತಾ ಇದೆ. ನಾನು ಫಸ್ಟೇ ಸ್ವಲ್ಪ ಆಂಗ್ಸೈಟಿಯಲ್ಲಿ ಇದ್ದೆ, ಬಟ್ ಇದು ನನಗೆ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದೆ, ತುಂಬಾ ವಿಶ್ವಾಸ ಕೊಡ್ತಾ ಇದೆ, ಮನಸ್ಸಿಗೆ ಧೈರ್ಯ ಕೊಡ್ತಾ ಇದೆ. ಒಂದ್ ದಿವಸ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ನಂಗೆ ಒಳಗಡೆನೆ ಭಯ ಶುರು ಆಗತ್ತೆ. ಮಾಡ್ಲೇಬೇಕು ಅನ್ನೋ ಆಸೆ ತರುತ್ತೆ, ಇದು ಧೈರ್ಯ ಕೊಡುತ್ತೆ. ಇದರಿಂದ ಮಾಡಿದ್ರೆ ನಾನು ಎಲ್ಲಾ ಚಿಂತೆಗಳಿಂದ ಆಚೆ ಬಂದು ಹೊಸ ದಾರಿಗಳು ಕಾಣಿಸುತ್ತೆ, ಹೊಸ ಪ್ರಪಂಚ ಕಾಣಿಸುತ್ತೆ. ಇದು ವಿಶಾಲವಾಗಿದೆ ಪ್ರಪಂಚ, ಇಷ್ಟೇ ಅಲ್ಲ, ಅಪ್ಸ್ ಅಂಡ್ ಡೌನ್ ಬರುತ್ತೆ ಹೋಗುತ್ತೆ ಅನ್ನೋ ವಿಶ್ವಾಸ ಕೊಡ್ತಾ ಇದೆ. ಇಲ್ಲಾಂದ್ರೆ ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಚಿಂತೆಯಲ್ಲೇ ಮುಳುಗೋಗ್ಬಿಡ್ತಿದ್ದೆ ನಾನು.
ಏನೂ ದಾರಿ ಇಲ್ಲ ಅಂತ. ಇದು ಮನಸ್ಸಿಗೆ ಹೊಸ ಆಲೋಚನೆಗಳು, ಧೈರ್ಯಗಳನ್ನ ಕೊಡುತ್ತೆ. ತುಂಬಾ ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್. ವೆಂಕಟರಮಣ ಸರ್ ತುಂಬಾ ನಿಧಾನವಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಧ್ಯಾನನ. ಚಕ್ರ ಧ್ಯಾನ ಅಂತೂ ತುಂಬಾ ಒಳ್ಳೇದಾಗ್ತಿದೆ. ಆಕ್ಟಿವೇಟ್ ಆಗೋದ್ರಿಂದ ನಮ್ಮಲ್ಲಿ ಎಷ್ಟೋ ವಿಶ್ವಾಸ ಬರುತ್ತೆ ಮನಸ್ಸಿಗೆ, ಹೊಸ ದಾರಿಗಳು ಸಿಗುತ್ತೆ. ಇದಂತೂ ಸತ್ಯ. ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಓಕೆ ಮೇಡಮ್, ಕೊನೆಯಲ್ಲಿ ಒಂದು ಅವಕಾಶನ ತಗೊಂಡು ಅದ್ಭುತವಾಗಿ ವಿಷಯನ ಪ್ರಸ್ತಾಪನೆ ಮಾಡಿದಿರ. ಆದ್ರೆ ಆದಷ್ಟು ನೀವು ಇದನ್ನ ಅಳವಡಿಸ್ಕೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಅಳವಡಿಸೋದಕ್ಕೆ ಹೇಳಿ, ಅವ್ರನ್ನು ಧ್ಯಾನಕ್ಕೆ ಕರ್ಕೊಂಬನ್ನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಈ ಇಂದಿಗೆ ಅಂದ್ರೆ ಈ ಒಂದು ನವೆಂಬರ್ ಮಾಹೆಯಲ್ಲಿ 21 ದಿನಗಳ ಒಂದು ಕಾರ್ಯಕ್ರಮನ ಇಲ್ಲಿಗೆ ಸಂಪನ್ನಗೊಳಿಸೋಣ. ಅದಕ್ಕೆ ಮುಂಚೆ ನಮ್ಮ ಏಂಜಲ್ ಮೇಡಮ್ ಅವರ ಮನಸ್ಸಿನಲ್ಲಿರುವಂತ ಅಭಿಪ್ರಾಯನ ವ್ಯಕ್ತಪಡಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ವಿದಾಯ ಅನುಷ್ಠಾಪಿಸೋಣ. ಅವರ ಅಭಿಪ್ರಾಯ ತಿಳ್ಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಧ್ಯಾನ ತುಂಬಾ ಚೆನ್ನಾಗ್ ಆಯ್ತು ಅಂತ ಇವ್ರೆಲ್ಲಾ ಹೇಳ್ತಿದ್ದಾಗ ನಮ್ಗೆ ಮುಗೀತಾ ಇವತ್ತಿನ ಕ್ಲಾಸು ಅಂತ ಮಾತ್ರ ಬೇಜಾರಾಗ್ತಿದೆ ಮಾಸ್ಟರ್ಸ್. ಯಾಕೆಂದ್ರೆ ಈಗ ನೀವು ಹೇಗೆ ನಮ್ಮನ್ನ ಬಿಟ್ಟು ಇರಕ್ಕಾಗಲ್ವೋ ಹಾಗೆ ನಮ್ಗೆ 11:30 ಬ್ಯಾಚ್ ಬಿಟ್ಟು ಇರಕ್ ಆಗ್ತಿಲ್ಲ. ಯಾಕೆಂದ್ರೆ ನೀವೆಲ್ಲ ನಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟಿರೋದ್ರಿಂದ ಏನೇ ಕೆಲ್ಸ ಇದ್ರುನು ಪರವಾಗಿಲ್ಲ ಅದನ್ನ ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ ಅನ್ನೋ ಮೈಂಡ್ ಅಲ್ಲಿ ಇದ್ವಿ. ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ವಿಶ್ವಾಸ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಹೀಗೆ ಪ್ರತಿದಿನ ಈಗ 1ನೇ ತಾರೀಕಿಂದ ಮತ್ತೆ ಬ್ಯಾಚ್ ಸ್ಟಾರ್ಟ್ ಆಗತ್ತೆ. ಆಗ ಮತ್ತೆ ಎಲ್ಲರೂ ಬನ್ನಿ, ನಿಮ್ ಜೊತೆ ನಿಮ್ಮವ್ರನ್ನು ತನ್ನಿ, ಕರ್ಕೊಂಡ್ ಬನ್ನಿ, ಕೂಡ್ಸಿ ಧ್ಯಾನ ಮಾಡಿಸಿ. ಆ ಒಂದು ಧ್ಯಾನದಿಂದ ಎಲ್ಲರೂ ಸದ್ಗತಿ ಪಡೆಯೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಗುರುಜಿಗೆ, ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ ಮಾಸ್ಟರ್ಸ್. ನಮ್ಮ ಕೃತಜ್ಞತೆಯನ್ನ ಒಂದು ಚಪ್ಪಾಳೆ ಮೂಲಕ ತೋರ್ಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮಾತಾಡಿ ಸರ್, ಏನಾದ್ರು ಮಾತಾಡ ಹಾಗಿದ್ರೆ. ಇಲ್ಲ ಮೇಡಮ್, ಯಾಕೆ ಕೊನೆಯದಾಗಿ ಹೇಳಿ ಸರ್. ಇಲ್ಲ ಕೊನೆ ಅನ್ನೋದು ನಮ್ಮ ಒಂದು ಇದ್ರಲ್ಲಿ ಬರಬಾರ್ದು. ಕೊನೆಯ ಮಾತಲ್ಲ, ಮೊದಲನೆಯ ಮಾತು ಅಂತ ತಿಳ್ಕೊಳ್ಳಿ. ಮಾತು ಅನ್ನೋದು ಕೊನೆ ಆಗ್ಬಾರ್ದು. ಮಾತು ಅನ್ನೋದು ಮುಂದುವರಿತಾ ಇರ್ಬೇಕು. ಧ್ಯಾನ ಅನ್ನೋದು ಮುಂದುವರಿತಾ ಇರ್ಬೇಕು. ಹೌದು ಸರ್. 10ನೇ ಬ್ಯಾಚಿನ ಮೊದಲ ನುಡಿ ಹೇಳಿ ಸರ್. 10ನೇ ಬ್ಯಾಚಿನ ಮೊದಲ ನೋಡಿ, ಕನಿಷ್ಠ ಪಕ್ಷ ನಮ್ಮ ಈ ಒಂದು ಕುಟುಂಬದಲ್ಲಿ ಈಗಿರುವಂತಹ ಸದಸ್ಯರ ದ್ವಿಮುಖ ಆಗತ್ತೆ, ಅಂದ್ರೆ ಹೆಚ್ಚಾಗತ್ತೆ. ಇದ್ರ 2ರಷ್ಟು ಆಗತ್ತೆ ಅಂತ ಭಾವಿಸ್ತಾ ಎಲ್ಲರೂ ಮತ್ತೆ 1ನೇ ತಾರೀಕು ಭೇಟಿ ಆಗೋಣ. ಆವತ್ತು ನಗುಮುಖದಿಂದ ಒಂದು ದಿನಾನು ದಯವಿಟ್ಟು ಧ್ಯಾನ ಮಿಸ್ ಮಾಡಬಾರ್ದು. ಧ್ಯಾನ ಮಿಸ್ ಮಾಡಬಾರ್ದು. ಮ್ಯೂಸಿಕ್ ಹಾಕೊಂಡು ಧ್ಯಾನ ಮಾಡ್ತಾ ಇರ್ತೀರಂತ ನಂಬ್ತೀನಿ. ಜೊತೆಗೆ ಚಕ್ರ ಧ್ಯಾನ 7 ಚಕ್ರಗಳನ್ನ ನಾನು ಹೇಳಿದ್ದೀನಿ. ಆ 7 ಚಕ್ರಗಳನ್ನ ನೀವು ಅಭ್ಯಾಸ ಮಾಡಿಕೊಂಡು ಸಂಪೂರ್ಣವಾಗಿ ಮುಂದೆ ನಿಮ್ಮ ಕಡೆಯಿಂದ ನಮಗೆ ಎಲ್ಲರೂ ಕೇಳ್ತಾ ಇದ್ದಾರೆ ದಿನಾ ಚಕ್ರ ಧ್ಯಾನ ಮಾಡಿಸಿ ಅಂತ. ಅದು ನಿಮ್ಮ ಕಡೆಯಿಂದಾನೇ ಒಬ್ಬೊಬ್ಬರಿಂದ ಒಂದೊಂದು ಸರಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ನೀವು ತಯಾರಾಗಿ, ಯಾಕೆಂದ್ರೆ ನೀವು ಮಾಡಿಸ್ತೀರಾ ಅಂದಾಗ ನೀವು ಸಂಪೂರ್ಣ ಕಲ್ತ್ಕೊಂಡೋದ್ರಿಂದ ಬೆನಿಫಿಟ್ ಯಾರಿಗೆ? ನಿಮಗೆ ಅಲ್ವಾ? ಅದು ಮಾಡ್ತೀರಾ ಅಂತ ಹೇಳ್ತಾ ಇವತ್ತು ತುಂಬ ಹೃದಯದಿಂದ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.